ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಪ್ರತಿನಿತ್ಯ ನಮ್ಮಲ್ಲಿ ಏರ್ಪಡುತ್ತಿರುವ ಹಸಿವಿನ ಹಿಂದೆ ಒಂದು ಶಕ್ತಿ ಇದೆ. ಅದು ದೈವಿ ಶಕ್ತಿ. ಅದುವೇ ಅಗ್ನಿ. ದೇವತೆ ಎಂದು ಆ ಶಕ್ತಿಯನ್ನು ಅಲ್ಲಲ್ಲಿ ವರ್ಣನೆ ಮಾಡಲಾಗಿದೆ. ಕೆಲವೆಡೆ ದೇವರು ಎಂದೇ ವರ್ಣನೆ ಮಾಡಲಾಗಿದೆ. ದೇವತೆ ಮಾತ್ರ ಅಲ್ಲ, ಸಾಕ್ಷಾತ್ ಪರಮಾತ್ಮ. ಅದು ನಿನ್ನೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ನಾವು ನೋಡಿದ ಹಾಗೆ ಸಬ್ರಹ್ಮ ಸಶಿವ ಸಹರಿ ಸೇಂದ್ರ ಸೋಕ್ಷರ ಪರಮಸ್ವರಾಟ್, ಇದೆಲ್ಲ ಆಗಿರುವಂಥ ಪರಮಾತ್ಮನೇ ಆ ಅಗ್ನಿ ಎಂಬುದಾಗಿ ಮಹಾನಾರಾಯಣ ವರ್ಣನೆ ಮಾಡಿದರೆ, ಪರಮಾತ್ಮನೇ ತಾನಾಗಿ ಶ್ರೀಕೃಷ್ಣ ಹೇಳಿದ್ದೇನೆಂದರೆ, ನಾನೇ ಅದು, ನಾನೇ ಅಗ್ನಿ. ಹೀಗಾಗಿ ನಾವು ಏನು ಊಟ ಮಾಡ್ತೀವೋ ಅದು ಅಲ್ಲಿಗೆ ಸಲ್ಲಬೇಕು. ಅಗ್ನಿಯ ಮೂಲಕ ದೈವೀಯ ಶಕ್ತಿಗಳಿಗೆ ಪರಮಾತ್ಮನಿಗೆ ಸಲ್ಲಬೇಕು. ಸಲ್ಲುವಂತೆ ನಾವು ಊಟ ಮಾಡಬೇಕು. ಎರಡೂ ಇದೆ. ನಾವು ದುರಾಹಾರವನ್ನು ಸೇವಿಸಿದರೆ ಅದು ಹೇಗೆ ಪರಮಾತ್ಮ ಸ್ವೀಕಾರ ಮಾಡೋದು? ಅಗ್ನಿದೇವ ಅದನ್ನು ಹೇಗೆ ಸ್ವೀಕಾರ ಮಾಡೋದು? ಅದಲ್ಲಿಗೆ ಸಲ್ಲೋದಿಲ್ಲ. ಹಾಗೆ ದುರ್ಭಾವದಿಂದ ನಾವು ಸ್ವೀಕಾರ ಮಾಡಿದರೂ ಕೂಡ ಆಹಾರವನ್ನು ಅದು ಅಲ್ಲಿಗೆ ಸಲ್ಲೋದಿಲ್ಲ. ಎಲ್ಲಿಗೆ ಸಲ್ಲತ್ತೆ? ಅಲ್ಲಿಗೆ ಸಲ್ಲದೆ ಇದ್ರೆ ಅಂದರೆ ರಾಕ್ಷಸರಿಗೆ ಸಲ್ಲತ್ತೆ. ನೋಡಿ ಈ ಪಂಕ್ತಿ ನೋಡಿ. ಕ್ರೋಧೇನ ಭುಕ್ತಂ ಯಚ್ಚಾನ್ನಂ ಯಚ್ಚಾನ್ನಂ ಚಾವಮಾನಿತಂ ತದ್ವೈ ರಕ್ಷೋಗಣಂ ಯಾತಿ ಸರ್ವಮೇವ ನ ಸಂಶಯ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾರೋ ಪುಣ್ಯಾತ್ಮರು ಇಂಥದ್ದೊಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಕ್ರೋಧೇನ ಭುಕ್ತಂ, ಸಿಟ್ಟು ಮಾಡ್ಕೊಂಡು ಮಾಡಿರೋ ಊಟ, ಕೋಪದಲ್ಲಿ ಮಾಡಿದ ಊಟ. ಆಮೇಲೆ ಯಚ್ಚಾನ್ನಂ ಚಾವಮಾನಿತಂ, ಅನ್ನಕ್ಕೆ ಸಲ್ಲಿಸಬೇಕಾದ ಮರ್ಯಾದೆಯನ್ನು ಸಲ್ಲಿಸದೆ ಮಾಡಿರ್ತಕ್ಕಂಥ ಊಟ. ತಟ್ಟೆ ಎಸೆಯೋರುಂಟು, ಅನ್ನವ ಮಣ್ಣು ಅಂತ ಕೇಳೋರುಂಟು. ಏನೋ ಒಂಚೂರು ರುಚಿ ಆ ಕಡೆ ಈ ಕಡೆ ಇದ್ದರೆ ಬಾಯಿಗೆ ಬಂದ ಹಾಗೆ, ಅಥವಾ ವ್ಯಕ್ತಿ ಮೇಲೆ ಏನಾದ್ರು ಅಸಮಾಧಾನ ಇದ್ದರೆ ಅನ್ನದ ಮೇಲೆ ತೋರಿಸೋರುಂಟು. ಹೀಗೆ ಯಚ್ಚಾನ್ನಂ ಚಾವಮಾನಿತಂ, ಯಾವ ಅನ್ನಕ್ಕೆ ಅವಮಾನವಾಗಿ ನಾವು ಅದನ್ನು ಊಟ ಮಾಡ್ತೇವೋ ತದ್ವೈ ರಕ್ಷೋಗಣಂ ಯಾತಿ, ಆ ಊಟ ಪೂರ್ತಿ ಹೋಗೋದು ರಾಕ್ಷಸರಿಗೆ. ಸರ್ವಮೇವ, ಮತ್ತು ಒಂದು ಚೂರಾದರೂ ಕೂಡ ಅದು ದೇವತೆಗಳಿಗೋ ದೇವರಿಗೂ ಸಲ್ಲೋದಿಲ್ಲ. ನ ಸಂಶಯ, ಇದರಲ್ಲಿ ಯಾವ ಸಂದೇಹವೂ ಬೇಡ. ಏನಪ್ಪ ಇದು? ಆಯುರ್ವೇದವು ಇದೇ ಬಗ್ಗೆ ಮಾತನ್ನು ಹೇಳುತ್ತೆ. ಆಯುರ್ವೇದಲ್ಲೂ ಕೂಡ ಈರ್ಷ್ಯ ಅಥವಾ ಭಯ, ಕ್ರೋಧ, ದೈನ್ಯ ಇದೆಲ್ಲ ಇದ್ದಾಗ ಆಹಾರವು ಸಲ್ಲೋದಿಲ್ಲ, ಸಲ್ಲಬೇಕಾದಿಲ್ಲಿಗೆ ಸಲ್ಲೋದಿಲ್ಲ ಎಂಬುದಾಗಿ ಆಯುರ್ವೇದವು ಕೂಡ ಹೇಳುತ್ತೆ. ಜೀರ್ಣ ಆಗೋದಿಲ್ಲ. ಈರ್ಷ್ಯಾ ಭಯ ಕ್ರೋಧ ಪರೀಕ್ಷತೆಯೇನ ಲುಬ್ಧೇನ ಶುಗ್ ದೈನ್ಯ ನಿಪೀಡಿತೇನ ಪ್ರದ್ವೇಷಯುಕ್ತೇನ ಚ ಸೇವ್ಯಮಾನಂ ಅನ್ನಂ ನ ಸಮ್ಯಕ್ ಪರಿಣಾಮಮೇತಿ. ಇದು ಸುಶ್ರುತ ಸಂಹಿತೆ. ಈರ್ಷ್ಯಾ, ಅಸೂಯೆ, ಭಯ, ಕ್ರೋಧ ಇವುಗಳಿಂದ ನಾವು ಪರೀಕ್ಷಿತರಾಗಿದ್ದರೆ, ಲುಬ್ಧೇನ ಲೋಭ ಕೆಲಸ ಮಾಡ್ತಾ ಇದ್ರೆ, ಶುಕು ಅಂದರೆ ಶೋಕ ಕೆಲಸ ಮಾಡ್ತಾ ಇದ್ರೆ, ದೈನ್ಯದಿಂದ ನಾವು ಪೀಡಿತರಾಗಿದ್ದರೆ, ಪ್ರದ್ವೇಷಯುಕ್ತೇನ ಯಾರ ಮೇಲೂ ದ್ವೇಷ ಆ ಸಮಯದಲ್ಲಿ ತಾಂಡವಾಡ್ತಾ ಇದ್ರೆ ಆ ಅನ್ನ ಸರಿಯಾಗಿ ಜೀರ್ಣ ಆಗೋದಿಲ್ಲ. ನ ಸಮ್ಯಕ್ ಪರಿಣಾಮ ಮೇತಿ,
ಹೇಗೆ ಪರಿಣಾಮ ಆಗಬೇಕೋ ಹಾಗೆ ಪರಿಣಾಮ ಆಗೋದಿಲ್ಲ ಅನ್ನ. ಹೇಗೆ ಪರಿಣಾಮ ಆಗಬೇಕು ಅಂದರೆ ರಸರಕ್ತ ಮಾಂಸಾದಿ ಧಾತುಗಳಾಗಿ ಪರಿವರ್ತನೆ ಆಗಬೇಕು, ಪಾಪರಹಿತವಾದ ಶುದ್ಧವಾದ ಧಾತುಗಳಾಗಿ ಪರಿವರ್ತನೆ ಆಗಬೇಕು, ಒಳ್ಳೆ ಮನಸ್ಸಾಗಿ ಪರಿವರ್ತನೆ ಆಗಬೇಕು. ಇದ್ಯಾವುದು ಆಗೋದಿಲ್ಲ. ಯಾಕೆಂದರೆ ಅದು ಅಗ್ನಿಯು ಆ ಕಡೆಗೆ ದೇವರು, ಈ ಕಡೆಗೆ ಅನ್ನವೂ ದೇವರು, ಮಧ್ಯೆ ಅವರು ಭಾವ ದುಷ್ಟವಾದಾಗ ತುಂಬ ದೋಷಪ್ರದವಾಗಿ ಪರಿಣಮಿಸುತ್ತೆ ಎರಡು ಕೂಡ. ಯಾಕೆಂದರೆ ಈಗ ದೊಡ್ಡವರಿಗೆ ಮಾಡಿದ ಸಣ್ಣ ಸೇವೆಗೂ ದೊಡ್ಡ ಪುಣ್ಯ ಇದೆ, ಸಣ್ಣ ಅಪಚಾರಕ್ಕೂ ದೊಡ್ಡ ಪಾಪ ಇದೆ, ಹಾಗಾಗ್ಬಿಡುತ್ತೆ ಇದು ಅಂತ. ಹಾಗಾಗಿ ಕ್ರೋಧೇನ ಭುಕ್ತಂ ನೆನ್ಪಿಟ್ಕೊಳ್ಳಿ. ಊಟ ಮಾಡುವಾಗ ಸಿಟ್ಟು ಮಾಡೋದು, ಊಟ ಮಾಡುವಾಗ ಒತ್ತಡ ಮಾಡ್ಕೊಳ್ಳೋದು, ಯಾರನ್ನೋ ನೆನಪು ಮಾಡ್ಕೊಂಡು ದ್ವೇಷ ಅವ್ರ ಮೇಲೆ, ಯಾರ ಬಗ್ಗೆನೋ ಹೊಟ್ಟೆ ಕೆಚ್ಚು, ಇದು ಯಾವುದೇ ಬಂದರೂ ಅನ್ನ ನಮಗೆ ಶತ್ರು ಆಗತ್ತೆ. ಅನ್ನ ರಾಕ್ಷಸರಿಗೆ ಸೇರುತ್ತೆ ಅಂದ್ರೆ ಏನು ಅಂದರೆ ಇದೆಲ್ಲ ರಾಕ್ಷಸ ಭಾವಕ್ಕೆ ಪರಿವರ್ತನೆ ಆಗ್ತಾ ಹೋಗುತ್ತೆ. ನಮ್ಮ ಶರೀರ, ಮನಸ್ಸು, ವ್ಯವಸ್ಥೆ ಎಲ್ಲವೂ ಕೂಡ ರಾಕ್ಷಸ ಭಾವಕ್ಕೆ ಪರಿವರ್ತನೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅದಕ್ಕೆ ಕಾರಣಗಳಿದೆ. ಹೊರಶುದ್ಧಿಗಳು ಇರ್ಬೋದು, ಹೊರಗಡೆಯಿಂದ ಬೇಕಾದಷ್ಟು ಶುದ್ಧಿ ಪ್ರಕ್ರಿಯೆಗಳನ್ನು ಮಾಡಿರ್ಬೋದು, ಅವ್ರ ಮನಸ್ಸು ಶುದ್ಧಿ ಇರಬೇಕು. ಇಲ್ಲದೆ ಇದ್ರೆ ಅಲ್ಲಿಗೆ ಯಾಕೆ ತಲ್ಲುತ್ತೆ ಅಂದರೆ ಯಾವುದೇ ಭಾವ ಆಡುವಾಗ ನಮ್ಮಲ್ಲಿ ಅದ್ರ ಹಿಂದೆ ಯಾರೋ ಶಕ್ತಿಗಳು ಇರ್ತಾರೆ ಅಂತಲೇ ಲೆಕ್ಕ. ಉದಾಹರಣೆಗೆ ಸಿಟ್ಟು ಬಂತು ಅಂದರೆ ಹಿಂದೆ ರಾಕ್ಷಸರಿದ್ದಾರೆ ಅಂತ, ಯಾವುದೋ ಅಸುರ ಶಕ್ತಿ ಕೆಲಸ ಮಾಡ್ತಾ ಇದೆ. ದಯೆ, ಅದ್ರ ಹಿಂದೆ ಯಾವುದೋ ದೇವತೆ ಕೆಲಸ ಮಾಡ್ತಾ ಇದೆ. ಒಂದು ಸದ್ಭಾವ ಆಡಿದರೆ ಅದ್ರ ಹಿಂದೆ ದೇವತೆಗಳಿದ್ದಾರೆ, ಒಂದು ದುರ್ಭಾವ ಆಡಿದರೆ ಅದ್ರ ಹಿಂದೆ ಅಸುರರಿದ್ದಾರೆ, ಅಸುರ ಶಕ್ತಿಗಳಿದ್ದಾರೆ. ಹಾಗಾಗಿ ದುರ್ಭಾವ ಆಡ್ತಾ ಇದೆ ನಾವು ಊಟ ಮಾಡುವಾಗ ಅಂದರೆ ಹಿಂದಿರುವ ಶಕ್ತಿ ತಗೊಳತ್ತೆ ಅದನ್ನ ಅಂತ, ಆ ಊಟವನ್ನ ಅಂತ. ಸದ್ಭಾವ ಆಡ್ತಾ ಇದ್ರೆ ಆಗಲೂ ಕೂಡ ಹಿಂದಿರುವ ಶಕ್ತಿ ಅದು, ದೇವತಾ ಶಕ್ತಿ ಅದು, ಅದು ಸ್ವೀಕಾರ ಮಾಡುತ್ತೆ. ದಯೆಗೆ ಬೇರೆ ದೇವತೆ ಇದೆ, ಅಥವಾ ಕ್ಷಮೆಗೆ ಬೇರೆ ದೇವತೆ ಇದೆ. ಪ್ರತಿಯೊಂದು ಕೂಡ ದಿವ್ಯ ಭಾವಗಳು, ದೈವ ಭಾವಗಳು ಇವೆಲ್ಲವೂ ಕೂಡ. ಹಾಗಾಗಿ ಹಿಂದೆ ದೇವತೆಗಳಿರ್ತಾರೆ, ನಮಗೆ ಕಲ್ಪನೆ ಇರೋದಿಲ್ಲ ಅಂತ. ನಾವು ಸುಮ್ಮನೆ ಊಟ ಮಾಡ್ತಾ ಇರ್ತೇವೆ, ಮನಸ್ಸಲ್ಲಿಂದ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ಒಳ್ಳೇದು ಬಂದಾಗ ಹಿಂದೆ ದೇವತೆಗಳು, ಕೆಟ್ಟದ್ದು ಬಂದಾಗ ಹಿಂದೆ ರಾಕ್ಷಸರು ಇರ್ತಾರೆ, ಅವರು ಅದನ್ನ ತಗೊಳ್ತಾರೆ. ಅಗ್ನಿ ಹಾಗೆ ಪರಿವರ್ತನೆ ಮಾಡಿಕೊಡುತ್ತೆ ಅದನ್ನ ಆಗ ಅಂತ. ಓಹೋ, ನಿನಗೆ ಆಗ್ಬೇಕಾಗಿರೋದು ತಗೋ ಅಂತ. ಅದೇ ಅಗ್ನಿಯೇ ಆ ಸ್ವರೂಪಕ್ಕೆ ಪರಿವರ್ತನೆಯಾಗಿ ಅಂಥದ್ದನ್ನು ಕೊಡುತ್ತೆ. ಈಗ ಅಗ್ನಿಯಲ್ಲಿ ಉದಾಹರಣೆಗೆ ಹೋಮಾಗ್ನಿ ಅಂತ ತಗೊಂಡ್ರೆ, ಹೋಮಾಗ್ನಿಯಲ್ಲಿ ನಮ್ಮ ಉದ್ಧಾರಕ್ಕೆ ಬೇಕಾದನ್ನು ಕೂಡ ನಾವು ಆಹುತಿ ಹಾಕಿ ತಗೋಬಹುದು. ಹಾಗೆ ಅಭಿಚಾರವನ್ನು ಕೂಡ ಮಾಡ್ಬೋದು, ಯಾರನ್ನ ಹಾಳು ಮಾಡಬೇಕು ಅಂತ ಕೂಡ ಹೋಮ ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆ ಅಂತ ಹಾಗೆ ಭಾವ ಮಾತ್ರ ಅಲ್ಲ, ಭಂಗಿ ಕೂಡ ತುಂಬ ಮುಖ್ಯ ಅಂತ. ಯಾಕೆಂದ್ರೆ ಅದು ದೇವತೆ ಅಗ್ನಿ ಅನ್ನೋದು. ಭಂಗಿ ಅಂದ್ರೆ ತಿಷ್ಠನ್ ಭುಂಜಾನೋ ಯತ್ಕಿಂಚಿತ್ ಪಿಮೌಶ್ಚೈವ ಹಿ ಮಾನವಃ. ನಿಂತು ನಾವು ತಿಂತಾ ಇದ್ರೆ, ಕುಡಿತಾ ಇದ್ರೆ, ರಾಕ್ಷಸೈಸ್ತತ್ ಸಮಾಕ್ರಾಂತಂ ನ ದೇವಾನ ನ ಪಿತೃಣಾಂ. ನಾವು ನಿಂತು ತಿಂತಾ ಇದ್ರೆ, ಕುಡಿತಾ ಇದ್ರೆ ಅದನ್ನು ತಗೊಳ್ಳಕ್ಕೆ ರಾಕ್ಷಸರು ಕಾಯ್ತಾರೆ, ಅದನ್ನ ಅವರು ತಗೋತಾರೆ. ಸ್ಪಷ್ಟವಾಗಿದೆ ನೋಡಿ, ತಿಷ್ಟನ್ ಭುಂಜಾನೋ ಯತ್ಕಿಂಚಿತು ಪಿಬಂಶ್ಚೈವ ಹಿ ಮಾನವ. ನಿಂತು ಓಡಾಡ್ತಾ ಕುಡಿದು ತಿಂದು ಮಾಡಿದ್ರೆ ಅದು ರಾಕ್ಷಸರಿಗೂ ಸಲ್ಲತ್ತೆ. ಯಾಕೆಂದ್ರೆ ಈ ಭಂಗಿ ಇದೆಯಲ್ಲ, ಕುಳಿತ ಭಂಗಿ, ಈ ಭಂಗಿ ನಾವು ನಿಮಗೆ ಕುಳಿತ ಭಂಗಿ ಇದೆಯಲ್ಲ, ಇದು ಸತ್ವಗುಣದ ಉದ್ರೇಕಕ್ಕೆ ಕಾರಣ ಆಗುವಂಥದ್ದು. ಈ ಭಂಗಿ ಇದು ರಜಸ್ಸು ತಮಸ್ಸುಗಳ ಹರಿವೆಯನ್ನು ನಿಲ್ಲಿಸತ್ತೆ. ಈ ಅಡ್ಡಡ್ಡ ಕಾಲು ಹೀಗೆ ಬಂದಿದೆ, ಅದೆಲ್ಲ ಏನು ಮಾಡುತ್ತೆ ಅಂದರೆ ಈ ಬಗ್ಗಿದೆಲ್ಲ, ಸೊಂಟ ಜಾಗದಲ್ಲಿ ಬಗ್ಗಿದೆ, ಮೊಣಕಾಲಿನ ಜಾಗದಲ್ಲಿ ಬಗ್ಗಿದೆ, ಈ ಭಾಗಗಳು ರಜಸ್ಸು ತಮಸ್ಸುಗಳ ಹರಿವೆಯನ್ನು ನಿಲ್ಲಿಸುತ್ತವೆ. ಸತ್ವಗುಣ ಪ್ರಧಾನವಾಗಿ ಕೆಲಸ ಮಾಡುತ್ತೆ ಆ ಸಮಯದಲ್ಲಿ. ಹಾಗೆ ಊಟ ಮಾಡಿದರೆ ಅದು ದೈವಿ ಶಕ್ತಿಗಳಿಗೆ ಸಲ್ಲುವಂಥದ್ದು. ಅದು ಬಿಟ್ಟು ನಿಂತು ಓಡಾಡ್ತಾ ಊಟ ಮಾಡಿದರೆ ರಜಸ್ಸು ತಮಸ್ಸು ಜಾಸ್ತಿ ಕೆಲಸ ಮಾಡುತ್ತೆ. ಅದೇ ರಾಕ್ಷಸರಂದ್ರೆ ರಜಸ್ಸು, ರಾಜಸಿಕ ತಾಮಸಿಕ ಶಕ್ತಿಗಳು ಅವ್ರು ತಗೊಳ್ತಾರೆ ಅದನ್ನು. ಹಾಗೆ ಒಂದೊಂದರಲ್ಲೂ ಕೂಡ ಸೂಕ್ಷ್ಮಗಳಿದೆ. ಪ್ರಾಣಾಹುತಿಗಳನ್ನ ಸ್ವೀಕಾರ ಮಾಡಬೇಕಾದ್ರೆ ಪ್ರಾಣಾಯ ಸ್ವಹ ಅಪಾನಾಯ ಸ್ವಹ ನಿಯಮ ಏನು ಅಂದರೆ, ನೇರ ಅದು ಸೀದಾ ಒಳಗಡೆ ಹೋಗಬೇಕು, ಹಲ್ಲಿಗೆ ತಾಕಬಾರ್ದು, ಹಲ್ಲಲ್ಲಿ ಅಗಿಬಾರ್ದು ಅಲ್ವಾ. ಅಗಿದ್ರೆ ಏನಾಗುತ್ತೆ ಅಂದರೆ ದಂತ ಸಂಸ್ಪರ್ಶನೆ ತಸ್ಯ ಅಸುರಾ ಪ್ರತಿಬಂಧಿತ. ದಂತ ಸಂಸ್ಪರ್ಶನೆ ಹಲ್ಲಿಗೆ ತಾಕಿದ್ರೆ ಅಸುರರು ಸ್ವೀಕಾರ ಮಾಡ್ತಾರೆ, ರಾಕ್ಷಸರು ಸ್ವೀಕಾರ ಮಾಡ್ತಾರೆ ಅದನ್ನು. ನಮ್ಮದೇ ಹಲ್ಲು, ಅದರ ಹಲ್ಲು ಅಂದರೆ ಸ್ವಲ್ಪ ರಾಕ್ಷಸರಿಗೆ ಹತ್ತಿರ ಇದೆ ಅಲ್ವಾ. ಹಲ್ಲಿನ ಸ್ವಭಾವ ನೋಡಿ, ಅದು ಮಾಡೋ ಕೆಲಸ ನೋಡಿ, ಹೆಚ್ಚು ರಾಕ್ಷಸರಿಗೆ ಹತ್ತಿರ ಇದೆ ಅದು ಅಂತ. ಹಾಗಾಗಿ ಹಲ್ಲಿಗೆ ತಾಕಿಸದೆ
ಈ ಪ್ರಾಣಾಹುತಿಗಳನ್ನು ಸ್ವೀಕಾರ ಮಾಡಬೇಕು. ಅಥವಾ ಮಂತ್ರಾಕ್ಷತೆ ಮಠದಲ್ಲಿ ರೂಢಿ ಇದೆ, ಮಂತ್ರಾಕ್ಷತೆಯನ್ನು 2 ಕಾಳು 4 ಕಾಳು ಬಾಯಿಗೆ ಹಾಕೊಳ್ಳೋ ಪದ್ಧತಿ ಇದೆ. ಬಾಯಿಗೆ ಹಾಕುವಾಗ ಅದನ್ನು ಅಗಿಬಾರ್ದು, ಹಲ್ಲಿಗೆ ತಾಕಿಸ್ಬಾರ್ದು, ಸೀದಾ ಹಾಗೆ ಒಳಗೆ ತಗೊಳ್ಬೇಕು. ಅಂದರೆ ನಮ್ಮ ಭಾವ, ನಮ್ಮ ಭಂಗಿ ಇದೆಲ್ಲ ಕೆಲಸ ಮಾಡುತ್ತೆ. ಇಷ್ಟು ಮುಖ್ಯವಾದ ಶಕ್ತಿ ಅದನ್ನು ಸ್ವೀಕಾರ ಮಾಡ್ತಾ ಇರೋದಾಗಿದ್ದರಿಂದಾಗಿ ತಕ್ಕ ಭಾವ ಮತ್ತು ತಕ್ಕ ಭಂಗಿ, ಹಾಗೆಯೇ ಆ ಸ್ಥಳ ಶುದ್ಧಿ, ಅಶುದ್ಧಿಯಾದ ಸ್ಥಳ, ಅಶುದ್ಧಿಯಾದ ಶರೀರ, ಅಶುದ್ಧಿಯಾದ ಮನಸ್ಸು, ಅಶುದ್ಧಿಯಾದ ಅಡುಗೆ, ಅನ್ನ ಬಡಿಸೋರು, ಇದೆಲ್ಲ ಆ ಕಡೆಗೆ ಎಳೆಯುತ್ತೆ. ಸಲ್ಲೋದಿಲ್ಲ, ಸಲ್ಲಬೇಕಾದಲ್ಲಿ ಸಲ್ಲೋದಿಲ್ಲ. ಸಲ್ಲಬೇಕಾದಲ್ಲಿ ಸಲ್ಲದೆ ಇದ್ದರೆ ಅದು ಸಲ್ಲಬಾರದಲ್ಲಿಗೆ ಸಲ್ಲುತ್ತೆ. ಸಲ್ಲಬಾರದಲ್ಲಿಗೆ ಸಂದಾಗ ಅದರಲ್ಲಿ ಅನರ್ಥಗಳೇ ಆಗುವಂಥದ್ದು, ಅನುಕೂಲ ಆಗೋದಿಲ್ಲ. ಹಾಗಾಗಿ ಅದನ್ನು ಆ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಎಂಬುದಾಗಿ ಶಾಸ್ತ್ರಗಳು ಹೇಳುವಂಥದ್ದು. ಇಲ್ಲಿ ಒಂದು ಪ್ರಶ್ನೆ ಬಂದಿದೆ. ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ 33 ಕೋಟಿ ದೇವತೆಗಳಿಗೂ ಅವರದ್ದೇ ಆದ ಸ್ವರೂಪವಿದೆ ಎಂದು ನಾನು ಭಾವಿಸುತ್ತೇನೆ. ಅದು ಹೌದಾಗಿದ್ದರೆ ಹೌದಾಗಿದ್ದರೆ ನಮ್ಮಲ್ಲಿರುವ ಜಠರಾಗ್ನಿಯು ಒಂದು ದೇವತೆಯಾದ ಕಾರಣ ಅದರ ಸ್ವರೂಪ ವರ್ಣನೆ ಯಾರೂ ಹೇಳಿಲ್ಲವೇ? ಯಾರೂ ಅದನ್ನು ನೋಡಿದವರು ವರ್ಣಿಸಿಲ್ಲವೇ? ಹೇಗಿದೆ ಅದು ಅಂತ ರಾಜರಾಜೇಶ್ವರಿ ಗುರುಕುಲದ ಹರ್ಷಿತಾ ಕೇಳ್ತಾ ಇದ್ದಾಳೆ. ಅದು ನಿನ್ನೆ ಒಂಚೂರು ಅದನ್ನೇ ನಾವು ಮುಟ್ಟಿದ್ದು. ಒಂದು ಆ ತಸ್ಯ ಮಧ್ಯೆ ಮಹಾನಗ್ನಿ ವಿಶ್ವಾರ್ಚಿ ವಿಶ್ವತೋಮುಖ ಸೋಗ್ರಭುಗ್ ವಿಭಜಂ ಸ್ತಿಷ್ಠನ್ನಾಹಾರ ಮಜರ ಕವಿ ಅಂತ ನಾವು ವೇದವಾಣಿ ಇದೆಯಲ್ಲ, ಅದು ಆ ಅಗ್ನಿಯನ್ನು ವರ್ಣನೆ ಮಾಡ್ತಾ ಇರುವಂಥದ್ದು. ಅಗ್ನಿ ಅದು ಎಲ್ಲಿದೆ, ಅದು ಹೇಗೆ ಜ್ವಾಲೆಗಳನ್ನು ಚಾಚಿದೆ, ಅದರ ಮಧ್ಯೆ ಇರ್ತಕ್ಕಂಥ ಒಂದು ತೆಳುವಾದ ಎಳೆ, ಅತ್ಯಂತ ಸೂಕ್ಷ್ಮ ಆಗಿರ್ತಕ್ಕಂಥ ಎಳೆ, ಅಲ್ಲಿ ಪರಮಾತ್ಮ ಶಕ್ತಿ ನೆಲೆಸಿರುವಂಥದ್ದು. ಆ ಎಳೆ ಸ್ವರ್ಣವರ್ಣದಿಂದ ಕಂಗೊಳಿಸುವಂಥದ್ದು, ಅದು ಸುಮಾರು ಯಾವ ಥರ ಕಾಣಿಸುತ್ತೆ ಅನ್ನೋದನ್ನೆಲ್ಲ ವರ್ಣನೆ ಮಾಡಿದೆ ನಾರಾಯಣ ಸೂಕ್ತ. ಇದೆಲ್ಲ ಕಂಡವರು ಮಾಡಿದ ವರ್ಣನೆಯೇ. ಅಗ್ನಿ ದೇವತಾ ಸ್ವರೂಪದ ವರ್ಣನೆ ಕೂಡ ಇದೆ. ಅಗ್ನಿಯ ದೇವತಾ ರೂಪ ಇದೆಯಲ್ಲ, ಆಕೃತಿ, ಆಯುಧಗಳು, ಅದು ಕೂಡ ಎಲ್ಲ ಇದೆ. ನಮ್ಮ ಪ್ರಾಚೀನರು ಅದನ್ನೆಲ್ಲ ಕಂಡು ವರ್ಣನೆ ಮಾಡಿದ್ದಾರೆ. ಆದರೆ ಈ ಒಂದು ಜಿಜ್ಞಾಸೆಗೆ ಮೊದಲು ಪರಿಹಾರ ಮಾಡ್ಕೋಬೇಕಲ್ಲ. ಯಾಕೆಂದರೆ ದೊಡ್ಡವರೊಬ್ಬರು ಹೇಳಿದ ಮಾತು ಏನೋ ಒಂಚೂರು ಬೇರೆ ಥರ ಕಾಣ್ತಾ ಇದೆ ನೋಡೋದಕ್ಕೆ ಅಂತ. ಸುಶ್ರುತರು ಹೇಳಿದ ಮಾತು ಅಲ್ವಾ, ನಿನ್ನೆ ಅಲ್ಲಿ ಬಂದು ನಿಲ್ಲಿಸಿದ್ವು. ಒಂದು ಅಗ್ನಿಯು ಪಿತ್ತ ಮಾತ್ರವೇ ಸರಿಯೇ ಮತ್ತೇನಲ್ಲವೇ, ಅಥವಾ ಏನದು ಅನ್ನೋ ಪ್ರಶ್ನೆ ಎತ್ಕೊಂಡು ವಾತಪಿತ್ತ ಕಫ 3 ಧಾತುಗಳ ಬಗ್ಗೆ ಮಾತಾಡ್ತಾ ಸುಶ್ರುತರು ನಿನ್ನೆ ನಾವು ಹೇಳಿದ ಹಾಗೆ ತತ್ತ ಜಿಜ್ಞಾಸ್ಯಂ, ಇಲ್ಲಿ ಸ್ವಲ್ಪ ಜಿಜ್ಞಾಸೆ ಮಾಡಬೇಕು. ಕಿಂ ಪಿತ್ತ ವ್ಯತಿರೇಕಾತ್ ಅನ್ಯ ಅಗ್ನಿ, ಪಿತ್ತವನ್ನು ಉಳಿದು ಅಗ್ನಿ ಅಂತ ಬೇರೆ ಇದೆಯಾ? ಆಹೋಸ್ವಿತ್ ಪಿತ್ತಮೇವ ಅಗ್ನಿ ಅಥವಾ ಪಿತ್ತವೇ ಅಗ್ನಿಯ ಅಂತ ಪ್ರಶ್ನೆ. ಪಿತ್ತ ಅಂದರೆ ಒಂದು ದೋಷ, ವಾತಪಿತ್ತ ಕಫಗಳ ಮಧ್ಯೆ ಒಂದು ದೋಷ ಅಥವಾ ಒಂದು ಧಾತು ಅಂತ ಕರಿಬೋದು ಅದನ್ನು, ಅಥವಾ ಪಿತ್ತ ರಸ ಅಂತಲೂ ನಾವು ಅದನ್ನು ಹೇಳ್ಬೋದು. ಉತ್ತರ ಅವರೇ ಕೊಡ್ತಾರೆ. ಅತ್ರೋಚ್ಯತೆ, ಇದಕ್ಕೆ ಉತ್ತರ ಹೇಳ್ತೇವೆ. ನಖಲು ಪಿತ್ತ ವ್ಯತಿರೇಕಾತ್ ಅನ್ಯ ಅಗ್ನಿ ಉಪಲಭ್ಯತೆ. ಪಿತ್ತವನ್ನು ನೋಡಿದು ಬೇರೆ ಅಗ್ನಿಯನ್ನು ನಾವು ಕಾಣ್ತಾ ಇಲ್ವಲ್ಲ. ಹೋಗ್ಲಿ, ಪಿತ್ತ ಅಗ್ನಿ ಹೌದಾ ಅಂತ ಕೇಳಿದ್ರೆ ಅದು ಅಗ್ನಿಯೇ, ಪಿತ್ತ ಅಗ್ನಿಯೇ. ಯಾಕೆಂದ್ರೆ ಆಗ್ನೇಯತ್ವಾತ್, ಅಗ್ನಿ ಗುಣಗಳೆಲ್ಲ ಇದೆ ಅದಕ್ಕೆ. ಯಾಕೆಂದ್ರೆ ಹೇಗೆ ಬೆಂಕಿ ಸುಟ್ಟು ಬೇಯಿಸಿ ಎಲ್ಲ ಮಾಡ್ತದೆಯೋ ಹಾಗೆ ತಾನು ಸ್ವೀಕರಿಸಿದ ಆಹಾರವನ್ನ ಅಥವಾ ದೇಹ ಧಾತುಗಳನ್ನ ಈ ಅಗ್ನಿ ಸುಡುವುದು, ಬೇಯಿಸುವುದು ಕಾಣ್ತಾ ಇರೋದ್ರಿಂದ ಪಿತ್ತೇ ದಹನ ಪಚನಾದಿಷು ಅಭಿಪ್ರವರ್ತಮಾನೆ, ಅಗ್ನಿ ಒಂದು ಉಪಚಾರ. ಹಾಗಾಗಿ ಪಿತ್ತವನ್ನ ಅಗ್ನಿ ಅಂತ ಉಪಚರಿಸಲಾಯಿತು, ಕರೆಯಲಾಯಿತು, ಅಂತರಗ್ನಿ ಎಂಬುದಾಗಿ ಹೇಳಲಾಯಿತು. ಹಾಗಾಗಿಯೇ ಆ ಹಸಿವು ಕ್ಷೀಣ ಆದರೆ, ಪಿತ್ತಧಾತು ದುರ್ಬಲ ಆದರೆ, ಅಥವಾ ಪಿತ್ತ ದೋಷ, ಆಯುರ್ವೇದ ದೋಷ ಅಂತ ಜಾಸ್ತಿ ಬಳಸ್ತಾರೆ. ಬೇರೆ ಕಡೆಗೆ ಧಾತು ಅಂತ ಬಳಸೋದುಂಟು ಇದನ್ನು, ವಾತಪಿತ್ತ ಕಫಗಳನ್ನು. ಯಾಕೆಂದರೆ ಎರಡೂ ಸರಣಿ ಸಾಮ್ಯಾವಸ್ಥೆಯಲ್ಲಿದ್ದಾಗ ಧಾತು ಅದು ದೋಷ ಅಂತ ಯಾಕೆ ಆಯುರ್ವೇದವರು ಜಾಸ್ತಿ ಬಳಸ್ತಾರೆ ಅಂದರೆ, ಅದು ಅವರ ರೋಗಕ್ಕೆ ಚಿಕಿತ್ಸೆ ಮಾಡುವಂಥದ್ದು ಅವ್ರ ಕರ್ತವ್ಯ. ಅದು ರೋಗ ಅಂತ ಅನ್ಬೇಕಾದ್ರೆ ದೋಷ ಆಗಿರುತ್ತೆ ಅಷ್ಟೊತ್ತಿಗೆ. ಅದು ದೋಷ ಆಗದೆ ಅದು ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ನೋಡ್ತಕ್ಕಂಥ ಎಲ್ಲ ಪಿತ್ತವು ಅದು ದೋಷ ರೂಪದಲ್ಲಿ ಇರುತ್ತೆ. ಸಾಮ್ಯಾವಸ್ಥೆ ಅನ್ನೋಂಥದ್ದು ಕಾರಣ ನಾವು ತುಂಬ 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 ಅಪರೂಪ. ಯಾರೋ ಸಮಾಜದಲ್ಲಿ ಕೂತಿರ್ಬೇಕು, ಅಷ್ಟು ಬಿಟ್ಟರೆ ಬೇರೆ ಕಡೆಯಲ್ಲೂ ಇಲ್ಲ ಅದು. ಹಾಗಾಗಿ ದೋಷ ಅನ್ನೋ ಶಬ್ದದಿಂದಲೇ ಹೆಚ್ಚು ಅದನ್ನು ವ್ಯವಹಾರ ಮಾಡಿದ್ದಾರೆ. ಅದು ಕ್ಷೀಣವಾದರೆ, ಪಿತ್ತ ಕ್ಷೀಣವಾದರೆ ನಾವು ಅಗ್ನಿಧರ್ಮ ಇರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಿದರೆ, ಔಷಧಗಳನ್ನು ಸೇವನೆ ಮಾಡಿದರೆ ವೃದ್ಧಿ ಆಗುತ್ತೆ. ಮತ್ತೆ ಅದು
ಅಗ್ನಿ ಮಂದಾದಾಗ ಅಥವಾ ಪಿತ್ತ ಮಂದಾದಾಗ ನಾವು ನಿನ್ನೆ ಹೇಳಿದ ಹಾಗೆ ಶುಂಠಿಯನ್ನೋ ಅಥವಾ ಇಂಗನ್ನೋ ಅಂಥದ್ದನ್ನು ನಾವು ಉಪಯೋಗ ಮಾಡ್ತೇವೆ. ಮಾಡಿದಾಗ ಅದು ವೃದ್ಧಿ ಆಗುತ್ತೆ ಅದು. ಹಾಗೆ ಅಗ್ನಿ ಅಗ್ನಿ ಅದು ಅಗ್ನಿ ವೃದ್ಧಿ ಆದಾಗ, ತೀವ್ರಾಗ್ನಿ ಆದಾಗ ಅಥವಾ ಪಿತ್ತ ಪ್ರಕೋಪಗೊಂಡಾಗ ಶೀತಕ್ರಿಯೆ ಏನು ಮಾಡ್ತಾರೆ? ತಂಪು ಮಾಡ್ತಾರೆ. ಇದರ ಅರ್ಥ ಏನು ಅಂದರೆ ಆ ಪಿತ್ತವೇ ಅಗ್ನಿ ಅನ್ನೋದು. ಆದರೆ ಪಿತ್ತ ಬಿಟ್ಟು ಬೇರೆ ಅಗ್ನಿಯನ್ನ ಶಾಸ್ತ್ರಗಳನ್ನು ನೋಡಿದಾಗಲೂ ಕೂಡ ಆಗಮಾಚ ನಪಶ್ಯಾಮ, ಏನು ಕಾಣ್ತಾ ಇಲ್ಲ ನಮಗೆ ಅಂತ ಸುಶ್ರುತರು ಹೇಳ್ಬಿಟ್ರು. ನಾವು ಹೇಳ್ತಿರೋದು ದೇವರು ದೇವತೆ ಅಂತೆಲ್ಲ ಹೇಳ್ತಾ ಇದ್ದೆ ನಾವು. ಇವರು ಪಿತ್ತ ಬಿಟ್ಟು ಬೇರೆ ಅನ್ನೋದೇ ಅಗ್ನಿ ಅಂತಂದ್ರೆ ಅಂತ ಕೇಳ್ತಾ ಇದ್ದಾರೆ. ಸುಶ್ರುತರನ್ನು ನಾವು ಬಿಟ್ಟು ಹೋಗೋ ಹಾಗಿಲ್ಲ. ಏನಪ್ಪ ಮಾಡೋದು ಅನ್ನೋ ಸಂದಿಗ್ಧ. ಆದರೆ ಸ್ವಲ್ಪ ವಿವೇಚನೆ ಮಾಡಿದರೆ ಅಗ್ನಿಗೂ ಪಿತ್ತಕ್ಕೂ ವ್ಯತ್ಯಾಸ ಇದೆ. ಪಿತ್ತರಸ ಇದೆಯಲ್ಲ, ಅದಕ್ಕೂ ಅಗ್ನಿಗೂ ವ್ಯತ್ಯಾಸಗಳು ಕೂಡ ಇದೆ. ಅಗ್ನಿ ಊರ್ಧ್ವಗತಿ ಯಾವಾಗಲೂ ಅಲ್ವಾ? ಪ್ರಸಿದ್ಧ ಮೂರ್ಧ್ವಜ್ವಲನಂ ಹವಿರ್ಭುಜ. ಅಗ್ನಿಗೆ ಊರ್ಧ್ವಜ್ವಲನ ಪ್ರಸಿದ್ಧ, ಮೇಲ್ಮುಖವಾಗಿ ಉರಿಯುವಂಥದ್ದು. ನೀವು ಕೊಳ್ಳಿಯನ್ನು ಕೆಳಮುಖವಾಗಿ ಹಿಡ್ಕೊಂಡ್ರೆ ರಾಮಭದ್ರಾಚಾರ್ಯ ಹೇಳ್ತಾ ಇದ್ರು ಯಾವಾಗಲೂ ಅಗ್ನಿಗೆ ಅಧೋಗತಿ ಮಾಡ್ತಾನೆ ಅಂಥೇಳಿ ಉರಿಯುವ ಕೊಳ್ಳಿಯನ್ನ ಅಧೋಮುಖವಾಗಿ ಹಿಡ್ಕೊಂಡ್ರೆ ಅವಾಗೇನಾಗುತ್ತೆ? ಅಗ್ನಿ ಅಧೋಮುಖ ಆಗುತ್ತಾ? ಕೊಳ್ಳಿ ಅಧೋಮುಖ ಆಗುತ್ತೆ ಅಷ್ಟೇ, ಅಗ್ನಿ ಮತ್ತೆ ಊರ್ಧ್ವಕ್ಕೆ ಉರಿಯುವಂಥದ್ದು ಅಂತ. ಹಾಗಾಗಿ ಅದರದ್ದು ಊರ್ಧ್ವಗತಿ ಅಗ್ನಿಯದು. ಪಿತ್ತ ರಸ ಅದರದ್ದು ಅಧೋಗತಿ. ರಸ ಆದ ಕಾರಣ ಅದು ಹರಿಬೇಕು ಕೆಳಮುಖವಾಗಿ. ಅದು ಅಗ್ನಿಗೆ ಯಾವ ರಸ ಗಂಧಗಳಿಲ್ಲ. ಅಗ್ನಿ ಪರಿಮಳ ಯಾವುದು ಹೇಳಿ ನೋಡೋಣ? ಸುಟ್ಟ ಮೇಲೆ ಸುಟ್ಟ ಪರಿಮಳ ಬರ್ಬೋದು, ಅದು ಆ ವಸ್ತುವಿನದ್ದು, ಅಗ್ನಿಯದ್ದಲ್ಲ. ಅಗ್ನಿಗೆ ಯಾವ ಪರಿಮಳ? ಹೋಗ್ಲಿ, ಈ ಪರಿಮಳ ಗೊತ್ತಿಲ್ಲದ್ರೆ ಪರವಾಗಿಲ್ಲ. ಅಗ್ನಿ ರುಚಿ ನೋಡಿದ್ದೀರಾ ಹೇಗಿದೆ ಅಂತ ನೀವು? ಅಗ್ನಿ ಹೇಗಿದೆ? ಸಿಹಿ ಇದೆಯಾ, ಕಹಿ ಇದೆಯಾ, ಉಪ್ಪಿದೆಯಾ? ಹೇಗಿದೆ ಅಗ್ನಿ? ನಾಲಿಗೆ ಹಾಕಿ ನೋಡಿದ್ರೆ ಒಂದ್ ವೇಳೆ ನಾವು ಅಗ್ನಿ ರುಚಿ ನೋಡೋದಲ್ಲ, ಅಗ್ನಿಯೇ ನಾಲ್ಗೆ ರುಚಿ ನೋಡುತ್ತೆ, ಹಾಗಾಗತ್ತೆ ಆಮೇಲೆ ಅಂತ. ಹಾಗಾಗಿ ಅಗ್ನಿಗೆ ರಸವೂ ಇಲ್ಲ, ಗಂಧವೂ ಇಲ್ಲ. ಪಿತ್ತಕ್ಕೆ ಅದೆರಡೂ ಇದೆ. ಪಿತ್ತಕ್ಕೊಂದು ಗಂಧವೂ ಇದೆ, ರಸವೂ ಕೂಡ ಇದೆ. ಅಗ್ನಿ ದ್ರವವೂ ಅಲ್ಲ, ಘನವೂ ಅಲ್ಲ. ಅದು ಪೃಥ್ವೀಭೂತವೂ ಅಲ್ಲ, ಜಲಭೂತವೂ ಅಲ್ಲ. ಹಾಗಾಗಿ ದ್ರವವೂ ಅಲ್ಲ, ಘನವೂ ಅಲ್ಲ. ಆದರೆ ಈ ಪಿತ್ತ ಅನ್ನೋದು ದ್ರವ. ಈ ಪಿತ್ತ ಜೀವ ಇರುವವರಲ್ಲಿ ಮಾತ್ರ ಇರುವಂಥದ್ದು. ಅಗ್ನಿ ಜೀವ ಇಲ್ಲದಿರುವ ಸಂಗತಿಗಳು ಕೂಡ ಇರುತ್ತೆ. ಅದು ಜೀವ ಇರುವವರಲ್ಲೂ ಇರ್ಬೋದು. ಗ್ರಾಚಾರ ಕೆಟ್ಟರೆ ಬೆಂಕಿ ಹಿಡಿಬೋದು ಜೀವ ಇರೋದಕ್ಕೂ ಕೂಡ. ಇಲ್ಲೇ ಇರೋರಂತೂ ಖಂಡಿತವಾಗಿ ನಾವು ಕಟ್ಟಿಗೆಗೆ ಬೆಂಕಿ ಹಾಕ್ತೇನೋ, ಜೀವ ಇರೋದಿಲ್ಲ ಅದಕ್ಕೆ, ಅದನ್ನು ಕಾಣ್ತೇವೆ ನಾವು. ಅಗ್ನಿ ಸೂಕ್ಷ್ಮ, ಪಿತ್ತ ಸ್ಥೂಲ. ಅಗ್ನಿಗೆ ರೂಕ್ಷ ಗುಣ ಇದೆ, ಒಣಗಿಸುತ್ತೆ ಅದು. ಬಟ್ಟೆ ಒಣಗಿಸಿದ್ರೆ ಒಣಗೋಗುತ್ತೆ ಅಗ್ನಿ ಮೇಲ್ಗಡೆಗೆ, ಒಣಗಿಸೋ ಸ್ವಭಾವ ಇದೆ. ಆದರೆ ಪಿತ್ತ ಅದು ಸ್ನಿಗ್ಧ, ಅದು ತೇವ. ಅದು ಹೀಗೆಲ್ಲ ವ್ಯತ್ಯಾಸಗಳು ಕೂಡ ಇದೆ. ಹೀಗಿರುವಾಗ ಹೇಗಪ್ಪ ಸುಶ್ರುತರು ಹೀಗೆ ಹೇಳಿದಾರಲ್ಲ, ಮುಂದೆ ಏನು ಮಾಡೋದು ಅಂದರೆ ನಾವೊಂದು ಕೆಲಸ ಮಾಡೋಣ, ಚರಕರ ಹತ್ರ ಹೋಗೋಣ. ಅವ್ರು ಏನು ಹೇಳ್ತಾರೆ ನೋಡೋಣ. ಚರಕರು ಇದನ್ನು ಎತ್ಕೊಂಡಿದ್ದಾರೆ. ಚರಕರು ಏನು ಹೇಳ್ತಾರೆ ಅಂತಂದ್ರೆ, ಅಗ್ನಿರೇವ ಶರೀರೇ ಪಿತ್ತಾಂತರ್ಗತಃ ಕುಪಿತಾ ಶುಭಾಶುಭಾನಿ ಕರೋತಿ. ಅಗ್ನಿಯೇ ಪಿತ್ತಾಂತರ್ಗತನಾಗಿ ಕುಪಿತನಾದ್ರೆ ಅಶುಭವನ್ನು ಮಾಡ್ತಾನೆ, ಅಕುಪಿತನಾದ್ರೆ ಸಂತುಷ್ಟನಾದ್ರೆ ಶುಭವನ್ನು ಮಾಡ್ತಾನೆ. ಚರಕರು ಹೇಳ್ಬಿಟ್ರಲ್ಲ, ಕುಪಿತಾ ಶುಭಾಶುಭಾನಿ ಕರೋತಿ ತತ್ಯಥ ಪಕ್ತಿಂ ಅಪಕ್ತಿಂ. ಹೊಟ್ಟೆಯಲ್ಲಿ ಪಕ್ತಿ ಅಪಕ್ತಿ, ಜೀರ್ಣ ಮಾಡ್ತಾನೆ, ಜೀರ್ಣ ಮಾಡದೇ ಇರ್ತಾನೆ. ಕುಪಿತನಾದ್ರೆ ಜೀರ್ಣ ಮಾಡೋದೇ ಇಲ್ಲ ಸರಿಯಾಗಿ, ಕುಪಿತನಾಗದೆ ಸಂತುಷ್ಟನಾದ್ರೆ ಜೀರ್ಣ ಮಾಡ್ತಾನೆ ಚೆನ್ನಾಗಿ. ದರ್ಶನಂ ಅದರ್ಶನಂ, ಇಲ್ಲಿ ಬಂದ್ರೆ ಕುಪಿತನಾದ್ರೆ ಕಣ್ಣಲ್ಲಿರೋ ಅಗ್ನಿ ಕಾಣಿಸೋದಿಲ್ಲ ನಮಗೇನು. ಅಗ್ನಿ ಸಂತುಷ್ಟನಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದೂ ಕೂಡ. ಹೀಗೆ ಪ್ರಕೃತಿ ವಿಕೃತಿ, ವರ್ಣ, ಶೌರ್ಯ, ಭಯ, ಕ್ರೋಧ, ಹರ್ಷ, ಮೋಹ ಇತ್ಯಾದಿಗಳು ಎಲ್ಲ ಅಗ್ನಿ ಪ್ರಸನ್ನನಾದಾಗ ಮತ್ತು ಕುಪಿತನಾದಾಗ ಬೇರೆ ಬೇರೆ ಫಲಗಳನ್ನು ಕೊಡ್ತಾ ಇದ್ದಾನೆ. ದೇವತೆ ಅದೊಂದು ಎಂಬುದಾಗಿ ಚರಕರು ಹೇಳಿದ್ರು ಅಂದ್ರೆ ಕಡಿಮೆ ಆಯಿತು. ಮರೀಚಿಗಳು ಹೇಳಿದ್ದನ್ನು ಚರಕರು ಉಲ್ಲೇಖ ಮಾಡಿದ್ದಾರೆ. ಚರಕರು ಅದೊಂದು ವಾತಕಲಾ ಕಲಿಯ ಅಂತ ಅಧ್ಯಾಯ, ಅದರಲ್ಲಿ ಒಂದು ಈ ಋಷಿ ಸಂಸತ್ತು ಅದನ್ನು ಉಲ್ಲೇಖ ಮಾಡ್ತಾರೆ ಚರಕರು. ಅವರ ಮಧ್ಯದಲ್ಲಿ ವಾತ ಪಿತ್ತ ಕಫಗಳ ಬಗ್ಗೆ
ಚರ್ಚೆ ಬರುತ್ತೆ. ವಾತ ಅಂದ್ರೇನು, ಪಿತ್ತ ಅಂದ್ರೇನು, ಕಫ ಅಂದ್ರೇನು, ಮೂರ ಬಗ್ಗೆನೂ ವಿಸ್ತಾರವಾದ ಚರ್ಚೆ ಬರುತ್ತೆ. ಒಬ್ಬೊಬ್ಬರು ಋಷಿಗಳು ಒಂದೊಂದು ಮಾತನ್ನ ಅಭಿಪ್ರಾಯಗಳನ್ನು ಕೊಡ್ತಾರೆ ಅಲ್ಲಿ. ಅದರ ಮಧ್ಯದಲ್ಲಿ ಮರೀಚಿಗಳು ಮಾತನಾಡುವಾಗ ಹೇಳಿದ ಮಾತುಗಳು ಇವೆಲ್ಲವೂ ಕೂಡ ಮರೀಚಿ ಮಹರ್ಷಿಗಳ ಅಭಿಪ್ರಾಯ ಇದು. ಯಾವುದು? ಅಗ್ನಿ ದೇವತೆಯೇ ಪಿತ್ತದೊಳಗೆ ಸೇರಿ ಅವನು ಪ್ರಸನ್ನನಾಗ್ತಾನೆ, ಕುಪಿತನಾಗ್ತಾನೆ, ಶುಭವನ್ನು ಕೊಡ್ತಾನೆ, ಅಶುಭವನ್ನು ಕೊಡ್ತಾನೆ, ಇದೆಲ್ಲ ಮಾಡ್ತಾನೆ ಅಂತ ಹೇಳಿದವರು ಮರೀಚಿಗಳು. ಒಪ್ಪಿದ್ದು ಋಷಿ ಸಂಸತ್ತು. ಒಬ್ಬರು ಋಷಿಗಳು ಇಬ್ಬರು ಋಷಿಗಳು ಅಲ್ಲ, ಋಷಿಗಳ ಸಮೂಹ. ಉಲ್ಲೇಖ ಮಾಡಿದವರು ಚರಕರು. ಅವರು ಸುಶ್ರುತರಿಗಿಂತ ಯಾವುದು ಏನು ಕಡಿಮೆ ಅಲ್ಲ ಯಾವುದರಲ್ಲಿ ಕೂಡ. ಮೊದಲವರ ಹೆಸರು ಬರುತ್ತೆ, ಚರಕ ಸುಶ್ರುತ ಅಂತ ಹೇಳಬೇಕಾದ್ರೆ ಮೊದಲನೇದಾಗ ಅವ್ರ ಹೆಸರು ಬರುತ್ತೆ. ಹೀಗಿರುವಾಗ ಆ ಅಭಿಪ್ರಾಯ ಹಾಗೆ ಬಂತಲ್ಲ ಅವರದ್ದು, ಚರಕರದ್ದು ಅಂತ. ಇನ್ನೊಂದು ಈಗ ಏನು ಮಾಡೋದು? ಸುಶ್ರುತರ ವಾಕ್ಯಕ್ಕೆ ಏನು ಮಾಡೋದು? ನೀವೇನಾದ್ರು ಪರಿಹಾರ ಕೊಡ್ತೀರೋಣ ಅಂತ ಅನ್ಕೊಂಡು ಒಂದು 2-3 ಬರೆದಿದ್ದೀರಿ, ಇಲ್ಲಿ ಬಂದಿದೆ. ಇದು ನಮ್ಮ ಮನಸ್ಸಲ್ಲಿದೆ, ನೀವು ಬರೆದಿರೋದು. ಇನ್ನೊಂದು ಕಡೆಗೆ ಸುಶ್ರುತರೇ ಒಂದು ಮಾತನಾಡ್ತಾರೆ, ಬೇರೆ ಒಂದು ಕಡೆಗೆ ಆತುರೋಪಕ್ರಮಣೀಯ ಅಂತ ಒಂದು ಅಧ್ಯಾಯ. ಅಲ್ಲಿ ಸುಶ್ರುತರು ಜಾಠರೋ ಭಗವಾನ್ ಅಗ್ನಿ ಈಶ್ವರ ಅನ್ನಸ್ಯ ಪಾಚಕ, ಅವ್ರದ್ದೇ ಮಾತು. ಜಾಠರ ಅಂದ್ರೆ ನಿಮ್ಗೆ ಸಂದೇಹ ಬೇಡ ಯಾವ ಅಗ್ನಿ ಬಗ್ಗೆ ಹೇಳ್ತಾ ಇದ್ದಾರೆ. ಅಗ್ನಿಹೋತ್ರದ ಅಗ್ನಿಯೋ ಅಥವಾ ಇನ್ಯಾವುದೋ ಅಗ್ನಿಯೋ ಅದ್ರ ಬಗ್ಗೆ ಹೇಳ್ತಾ ಇರೋದಿಲ್ಲ. ಜಾಠರಹ ಅಂತ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿ ಏನಿದೆ ಅದು ಭಗವಾನ್, ಭಗವಂತ. ಅದು ಈಶ್ವರ ಅನ್ನಸ್ಯ ಪಾಚಕ, ಅದೇ ನಮ್ಮ ಶರೀರದ ಜೀರ್ಣಕ್ರಿಯೆಗಳನ್ನು ಮಾಡ್ತಾ ಇರುವಂಥದ್ದು. ಇದು ಒಳ್ಳೆ ಕಥೆ ಆಗೋಯ್ತಲ್ಲ. ಅಲ್ಲಿ ನೋಡಿದ್ರೆ ಪಿತ್ತಕ್ಕಿಂತ ಹೊರತಾಗಿ ಬೇರೆ ಅಗ್ನಿ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಈಶ್ವರ ಅಂತ ಹೇಳ್ತಾರೆ, ಭಗವಂತ ಅಂತ ಹೇಳ್ತಾರೆ. ಏನ್ ಮಾಡೋದು ಈಗ? ಸುಶ್ರುತರನ್ನ ಕೇಳ್ಬೇಡ ಅಂದ್ರೆ ಈಗ ಅವ್ರು ಹಾಗೆ ಸಿಗೋದಿಲ್ಲ. ಧ್ಯಾನಗಿನ ಮಾಡಿದ್ರೆ ಸಿಗ್ತಾರ ಅನ್ನೋ ಗೊತ್ತಿಲ್ಲ, ಆದ್ರೆ ಹೀಗೆ ಸಿಗೋದಿಲ್ಲ. ವಿಳಾಸ ಹುಡ್ಕೊಂಡು ಹೋಗುವಾಗಿಲ್ಲ. ನೀವು ಏನ್ ಮಾಡ್ತೀರಿ ಮತ್ತೆ ಈಗ ಅಂದ್ರೆ, ನೀವೆಲ್ಲ ವಿದ್ಯಾರ್ಥಿಗಳು, ಶಾಸ್ತ್ರಾಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿದ್ದೀರಿ. ನೀವು ಒಬ್ಬರದೇ ಆಚಾರ್ಯ ಹಿಡಿದು 2 ಉಕ್ತಿಗಳು ಪರಸ್ಪರ ವಿರುದ್ಧವಾಗಿ ಬಂದಾಗ ಏನ್ ಮಾಡಬೇಕು ಅಂದ್ರೆ ಸಮನ್ವಯ ಮಾಡ್ಬೇಕು. ಅದನ್ನ ನಯನ ಮಾಡೋದು ಅಂತಲೂ ಕೂಡ ಹೇಳ್ತಾರೆ ಅದನ್ನ ಅಂತ. ಯಾವುದೋ ಒಂದು ಉಕ್ತಿಗೆ ಪ್ರಾಧಾನ್ಯ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಮತ್ತೊಂದು ಉಕ್ತಿಯನ್ನ ನಯನ ಮಾಡಬೇಕು. ಇದು ಒಬ್ಬರದೇ ಆಚಾರದ ಆದಾಗ ಮಾತ್ರ ಅಂತ ಏನಲ್ಲ. ವೇದಗಳಲ್ಲಿ ಬೇರೆ ಬೇರೆ ಮಾತುಗಳು ಬರ್ಬೋದು, ಸ್ಮೃತಿಯಲ್ಲಿ ಬೇರೆ ಮಾತು ಬರ್ಬೋದು, ಪುರಾಣಗಳಲ್ಲಿ ಬರ್ಬೋದು. ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಪ್ರಾಮಾಣಿಕವಾದ ಉಕ್ತಿಗಳು, ಆ ಮಾತುಗಳು ಪ್ರಮಾಣ ಅದನ್ನು ತೆಗೆದುಹಾಕೋಕ್ಕಾಗೋದಿಲ್ಲ ಅನ್ನೋ ಮಾತುಗಳು ಪರಸ್ಪರ ವಿರುದ್ಧ ಆದಾಗ ಇದರ ಅಭಿಪ್ರಾಯ ಏನು ಮತ್ತು ಇದರ ಅಭಿಪ್ರಾಯ ಏನು ಅನ್ನೋದನ್ನು ನಾವು ತಗೊಳ್ಬೇಕಾಗತ್ತೆ. ಸರಿಯಾಗಿ ತಗೊಂಡಾಗ ನಮಗೆ ಸಮಾಧಾನ ಸಿಗತ್ತೆ. ಈಗ ನಾವು ಒಂದು ವಾಕ್ಯ ಅರ್ಥ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡಬೇಕು. ಹಿಂದೆ ಮುಂದೆ ಇಲ್ಲದವನಿಗೆ ಹಿಂದೂ ಮುಂದೆ ಯಾವುದೂ ಇರೋದಿಲ್ಲ. ಅಂದ್ರೆ ಅವನಿಗೆ ಭೂತವೂ ಇಲ್ಲ, ಭವಿಷ್ಯತ್ತೂ ಇಲ್ಲ, ಹಾಗಾಗ್ಬಿಡುತ್ತೆ. ಯಾವ ಸಂದರ್ಭಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಸುಶ್ರುತರು? ಅಗ್ನಿ ದೇವರು ಹೌದೇ ಅಲ್ವೇ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಈ ಮಾತನ್ನು ಹೇಳಿಲ್ಲ ಅವರು. ಅಗ್ನಿ ದೇವತೆ ಹೋದ ಅಲ್ವಾ, ದೇವರು ಹೋದ ಅಲ್ವಾ ಅನ್ನೋ ಪ್ರಶ್ನೆ ಎತ್ಕೊಂಡು ಅವ್ರು ಈ ಮಾತನ್ನು ಹೇಳಿಲ್ಲ. ಮತ್ತೆ ಯಾವುದಕ್ಕೆ ಈ ಮಾತನ್ನು ಹೇಳಿದ್ದವರು ಅಂದ್ರೆ, ಆ ಧಾತು, ಪಿತ್ತ ಧಾತುವನ್ನು ವಿಶ್ಲೇಷಣೆ ಮಾಡುವಾಗ ಅಗ್ನಿಯ ಪ್ರಸ್ತಾಪ ಬಂದಾಗ ಆಡಿರುವಂಥ ಮಾತು. ಅದರ ಅರ್ಥ ಏನು ಅಂದ್ರೆ, ನಮ್ಮ ದೇಹದೊಳಗೆ ಪಿತ್ತವೇ ಅಗ್ನಿಯ ಹೊರತು ಈ ದೇಹದಲ್ಲಿ ಪ್ರಕಟವಾಗಿ ಕಾಣ್ತಾ ಇರುವ ದೇಹದಲ್ಲಿ ಹೇಳ್ತಾ ಇರುವಂಥದ್ದು, ದೇಹ ಇದರ ಸ್ವಭಾವ ಸ್ವರೂಪಗಳು ನೋಡಿದಾಗ ಇಲ್ಲಿ ಪಿತ್ತಾಂಶ ಏನಿದೆಯೋ ನಮ್ಮ ದೇಹದಲ್ಲಿ ಅದೇ ಅಗ್ನಿ ಹೊರತು ಬೇರೆ ಅಗ್ನಿ ಹೇಗಾಗತ್ತೆ? ಬೇರೆ. ಇಲ್ಲಿ ಕಫಾಂಶ ಇದೆ, ಅದು ಜಲ. ಅದು ಇಲ್ಲಿ ವಾತಾಂಶ ಇದೆ, ಅದು ವಾಯು. ಅದು ಹಾಗಾಗಿ ಇಲ್ಲಿ ನಮ್ಮ ಶರೀರದಲ್ಲಿ ಪಿತ್ತಾಂಶ, ಪಿತ್ತಶಕ್ತಿ, ಪಿತ್ತಾಂಶ, ಪಿತ್ತಧಾತು, ಪಿತ್ತದೋಷ ಅನ್ನೋದು ಏನಿದೆ ಇದು ಅಗ್ನಿ ಸ್ವರೂಪ ಅಂತವ್ರು ಹೇಳ್ತಾ ಇರುವಂಥದ್ದು ಹೊರತು ದೇವರಲ್ಲ, ದೇವತೆ ಅಲ್ಲ ಅನ್ನೋ ಶಬ್ದವನ್ನು ಅವ್ರು ಹೇಳಿಲ್ಲ ಅನ್ನೋದನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು ನಾವು. ಯಾಕಂದ್ರೆ ಹಾಗಿದ್ರೆ ಅವರ ಇನ್ನೊಂದು ಕಡೆಗೆ ಭಗವಾನ್ ಅಗ್ನಿ ಈಶ್ವರ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಬೇರೆ ಆಚಾರ್ಯರ ಉಕ್ತಿಗೆ ವಿರುದ್ಧವಾಗಿ ಹೇಳೋಕೆ ಸಾಧ್ಯ ಇಲ್ಲ. ಅವರು ವೇದಗಳಿಗೆ ವಿರುದ್ಧವಾಗಿ, ಭಗವದ್ಗೀತೆಗೆ ವಿರುದ್ಧವಾಗಿ ಅವ್ರು ಹೇಳೋಕೆ ಸಾಧ್ಯ ಇಲ್ಲ. ಅದನ್ನು ಗಮನಿಸ್ಕೋಬೇಕು ನಾವು ಅಂತ.
ಮಾತ್ರ ಅಲ್ಲ, ಆಗಮಾಚ್ಯ ಅಂತ ಬೇರೆ ಹೇಳ್ತಾರೆ ಅವರು. ತಾನು ಹೇಳೋದಕ್ಕೆ ವೇದಗಳ ಉಪನಿಷತ್ತಿನ ಆಧಾರ ಇದೆ ಅಂತ ಹೇಳ್ತಾರೆ ಅವರು. ವೇದ ಉಪನಿಷತ್ತುಗಳು ಹೇಳ್ತಾ ಇರ್ತಕ್ಕಂಥದ್ದು ಅದೊಂದು ದೇವತೆ, ಅದು ಪರಮಾತ್ಮ ಎಂಬುದಾಗಿ. ಹಾಗಾಗಿ ಆ ಅಭಿಪ್ರಾಯ ಇರೋಕ್ಕೆ ಸಾಧ್ಯ ಇಲ್ಲ. ಇನ್ನು ಸರಳವಾಗಿ ಹೇಳೋದಾದ್ರೆ, ಈಗ ನೀವು ನೋಡಿ, ಈ ಬಗ್ಗೆ ಏನೂ ಗೊತ್ತಿಲ್ಲ, ಹೊಸ ಜನ ವಿದೇಶದಿಂದ ಬಂದು ನಿಮ್ಮನ್ನು ಭೇಟಿ ಮಾಡಿದ್ದಾರೆ, ಅಥವಾ ಅದೇ ಯಾವುದೇ ಭಾರತೀಯ ಸಂಸ್ಕಾರ ಇಲ್ಲದೆ ಇರತಕ್ಕಂಥ ಜನ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ ಅಂದರೆ, ಅವರಿಗೆ ನೀವು ದೇಹದಲ್ಲಿ ಇಲ್ಲೊಂದು ಅಗ್ನಿ ಇದೆ ಅಂದರೆ, ಹೇ ಸುಮ್ಮನೆ ಇರು ಅಂತ ಹೇಳ್ತಾರೆ ಅವರು. ಯಾಕೆ? ಇದ್ರ ಒಳಗೊಂದು ಅಗ್ನಿ ಜ್ವಾಲೆ ಹೊತ್ತು ಉರಿತಾ ಇದ್ದರೆ ಏನು ಕತೆ, ಸುಟ್ಟೋಗುತ್ತೆ ಒಳಗಡೆ ಎಲ್ಲ ಅಂತ ಹೇಳ್ತಾರೆ ಇಲ್ವೋ? ಬೆಂಕಿ ಇದೆ ಅಂದ್ರೆ ಹೂ ಅಂತ ಅನ್ಸುತ್ತೆ ಅವರಿಗೆ. ಈ ಅಭಿಪ್ರಾಯ ತಗೋಬೇಕು. ದೇಹದೊಳಗೆ ಬೆಂಕಿಯೋ ಜ್ವಾಲೆಯೋ ಆಗಿ ಅಗ್ನಿ ಇರೋಕ್ಕೆ ಸಾಧ್ಯ ಇಲ್ಲ. ಅದೇನಾಗಿದೆ ಅಂದರೆ ಪಿತ್ತವಾಗಿ ಇದೆ, ಇದು ಪಿತ್ತ ಧಾತುವಾಗಿ, ಪಿತ್ತ ದೋಷವಾಗಿದೆ ಹೊರತು ಇನ್ಯಾವುದೋ ರೂಪದಲ್ಲಿ ಕಲ್ಪನೆ ಮಾಡ್ಕೋಬೇಡಿ ನೀವು, ಬೇರೆ ರೂಪದಲ್ಲಿ ಇಲ್ಲ. ಪಿತ್ತಕ್ಕೂ ಅಗ್ನಿ ಹೊರತಾಗಿ ಬೇರೆ ರೂಪ ಇಲ್ಲ. ಎಲ್ಲಿಂದ ಎಲ್ಲಿಗೆ ಪಿತ್ತ ಹೋದ್ರು ಅದು ಮಾಡೋ ಕೆಲಸ ಅದೇ, ಅಗ್ನಿ ಮಾಡೋ ಕೆಲಸ ಥರದ ಕೆಲಸನೇ ಮಾಡೋದು ಹೊರತು ಅದು ವಾಯು ಮಾಡೋ ಕೆಲಸವನ್ನು, ಜಲ ಮಾಡೋ ಕೆಲಸವನ್ನು ಮಾಡೋದಿಲ್ಲ. ಅಗ್ನಿ ಮಾಡೋ ಕೆಲಸವೇ ಸುಡೋದೋ, ಬೇಯಿಸೋದೋ, ಬಿಸಿ ಮಾಡೋದೋ, ಏನೊಂದು ಮಾಡುತ್ತೆ ಹೊರತು ಅದು ಬಿಟ್ಟು ಬೇರೆ ಏನನ್ನು ಕೂಡ ಪಿತ್ತ ಮಾಡೋದಿಲ್ಲ. ಹಾಗಾಗಿ ಪಿತ್ತ ಅಗ್ನಿ ಹೊರತು ಬೇರೆ ಅಲ್ಲ. ಇಲ್ಲಿ ಈ ಜಾಗ ನೋಡಿದಾಗ ಅಗ್ನಿಯು ಕೂಡ ನಮ್ಮ ದೇಹದ ಒಳಗಡೆಗೆ ಪಿತ್ತಾಕಾರವಾಗಿದೆ ಹೊರತು ಅದೊಂದು ಜ್ವಾಲೆ ತರಹ ಇಲ್ಲ. ಅದು ಮಾಮೂಲಿ ಬೆಂಕಿ ತರಹ, ಲೌಕಿಕವಾದ ಅಗ್ನಿ ತರಹ ಇಲ್ಲ ಅನ್ನೋ ಅಭಿಪ್ರಾಯವನ್ನು ನಾವು ತಗೋಬೇಕು. ಅದನ್ನು ಚೆನ್ನಾಗಿ ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಯಾಕೆಂದ್ರೆ ಇಲ್ಲಿಯವರು ಹೊಂದ್ಕೊಳ್ಳೋದೇ ಇಲ್ಲ, ಮತ್ತು ಅವ್ರು ಹಾಗೆ ಹೇಳಿಲ್ಲ. ಅವರು ದೇವ, ದೇವತೆ, ಪರಮಾತ್ಮ ಈ ವಿಷಯವನ್ನು ತೆಗೆದಿಲ್ಲ. ಅವ್ರು ಮಾತಾಡ್ತಿರೋದು ಧಾತು ಬಗ್ಗೆ. ಪಿತ್ತ ಅನ್ನುವ ಧಾತು, ಅಥವಾ ಧಾತು ಅಂದರೆ ಆಯುರ್ವೇದರು ದೋಷ ಅನ್ನೋ ಶಬ್ದದಲ್ಲಿ ಕರೀತಾರೆ ಅದನ್ನ. ದೋಷದ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಅನ್ನೋದನ್ನು ತಗೋಬೇಕು. ಹಾಗಾಗಿ ಅವರು ಬೇರೆ ಥರ ಹೇಳಿಲ್ಲ. ಆಯ್ತು, ಯಾರು ಅಂಥ ಜಗಮಂಡ್ರು, ಅವ್ರು ಹೇಳಿದ್ದ ಭಾಷೆ ಅರ್ಥ ಆಗೋದಿಲ್ಲ ಅಂಥವ್ರು ಇದ್ದಾರೆ ಅಂತ ಅನ್ಕೊಳ್ಳಿ. ಅವ್ರು ಇಲ್ಲ, ನಾವು ಒಪ್ಪೋದಿಲ್ಲ. ಸುಶ್ರುತರು ಹೇಳಿದ್ದು ಅಗ್ನಿ ಅಂದರೆ ಪಿತ್ತವೇ, ಬೇರೆ ಏನೂ ಅಲ್ಲ, ದೇವತೆ ಇಲ್ಲ, ಪಿತ್ತವೇ ಅಂತ ಯಾರು ಹಠ ಹಿಡಿತಾರೆ ಅಂದರೆ ಆಯ್ತಪ್ಪ, ಒಪ್ಕೊಳ್ಳೋಣ, ಅಗ್ನಿ ಅಂದರೆ ಪಿತ್ತ ಮಾತ್ರ, ಬೇರೆ ಏನೂ ಅಲ್ಲ. ಹಾಗೆಯೂ ಅದು ದೇವರು. ಯಾಕೆಂದ್ರೆ ಪಿತ್ತ ಅಂದ್ರೆ ಈಶ್ವರ, ರುದ್ರ. ಮೂರು ಧಾತುಗಳು ಅಥವಾ ಮೂರು ದೋಷಗಳು ಏನಿವೆ, ವಾತ, ಪಿತ್ತ, ಕಫ, ನಿಜವಾಗಿದು ಯಾರು ಅಂತ ಹುಡ್ಕೊಂಡು ಹೋದ್ರೆ ತ್ರಿಮೂರ್ತಿಗಳಂತೆ. ವಾತವೇ ಬ್ರಹ್ಮ, ಪಿತ್ತವೇ ರುದ್ರ, ಮತ್ತು ಶ್ಲೇಷ್ಮ ಅಥವಾ ಕಫವೇ ವಿಷ್ಣು. ಇದೆಲ್ಲ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೋಬೇಕು ನೀವು. ಇಲ್ಲಿ ಶಿಲಾಲಿಪಿಯಾಗಿ ಎದೆಲ್ಲಿ ಬರ್ಕೋಬೇಕಾಗಿರ್ತಕ್ಕಂಥ ವಿಷಯಗಳು. ಹಾಗಾಗಿ ಇದು ಶರೀರ ತ್ರಿಮೂರ್ತಿಮಯ. ಏನಿದೆ ಇಲ್ಲಿ ಅಂದರೆ ಒಂದೋ ಬ್ರಹ್ಮ, ಒಂದೋ ವಿಷ್ಣು, ಒಂದೋ ಶಿವ, ಬೇರೆ ಏನೂ ಇಲ್ಲ. ಇಲ್ಲಿ ಏನು ವಾತಾಂಶ ಇದೆ ಅದೆಲ್ಲ ಬ್ರಹ್ಮ, ಪಿತ್ತಾಂಶ ಏನಿದೆ ಅದೆಲ್ಲ ಶಿವ, ಮತ್ತು ಕಫಾಂಶ ಏನಿದೆ ಅದೆಲ್ಲ ವಿಷ್ಣು. ಬ್ರಹ್ಮ, ವಿಷ್ಣು, ಮಹೇಶ್ವರರು. ಹಾಗಾಗಿ ಅವರು ಪಿತ್ತ ಧಾತು ಅಥವಾ ಪಿತ್ತ ದೋಷ ಅಂತಲೇ ಹೇಳಿದ್ರು, ಅದು ರುದ್ರ ಅಂತಲೇ ಹೇಳಿದಂತೆ ಆಯ್ತು. ಈಗ ನೆನಪು ಮಾಡ್ಕೊಳ್ಳಿ ಒಂದ್ಸರ್ತಿ. ನಿದ್ರೆಯ ಪತಿ ಯಾರು? ನಿದ್ರಾದೇವಿ ಪತಿ ಯಾರು? ಶ್ಲೋಕ ನೆನಪಿದ್ಯಾ? ಏನದು ಸರಿಯಾಗಿ ಹೇಳಿ. ಕಾಲಾಗ್ನಿ ರುದ್ರ ಪತ್ನಿ ಚ ಸಾ ನಿದ್ರಾ ಸಿದ್ಧ ಯೋಗಿನಿ ಅಂತ ಹೇಳ್ತಾ ಇದ್ದಲ್ವಾ. ಆಗ್ಲೇ ನಿಮ್ಗೆ ಹೇಳಿದ್ವು, ಈ ರುದ್ರನಿಗೂ ಅಗ್ನಿಗೂ ಏನೋ ಸಂಬಂಧ ಇದೆ. ಏನೋ ಸಂಬಂಧ ಅಲ್ಲ, ಅವಿನಾಭಾವ ಸಂಬಂಧ ಇದೆ. ಯಾಕೆಂದ್ರೆ ವೇದ ರುದ್ರೋವಾ ಏಷ ಯದಗ್ನಿ ಎಂಬುದಾಗಿ ಹೇಳಿದೆ ಅನ್ನೋದನ್ನ ಅಲ್ಲೇ ಉಲ್ಲೇಖ ಮಾಡಿದ್ವು. ಈಗ ನೋಡಿ ಎಷ್ಟು ಸ್ಪಷ್ಟ. ತ್ರಿಮೂರ್ತಿಗಳೇ ತ್ರಿಧಾತುಗಳು, ತ್ರಿದೋಷಗಳು ಏನು ತುಂಬ ಸ್ಪಷ್ಟ. ಹಾಗಂತ ಎಲ್ಲಿ ಬರ್ಕೊಂಡಿದೆ ಅಂತ ಕಡೆಯಲ್ಲ ಇರ್ತಾರೆ, ಅದಕ್ಕೊಂದು ಆಧಾರ ಬೇಕಲ್ಲ. ಯೋಗಿಗಳಲ್ಲಿ ವ್ಯವಹಾರ ಇದೆ, ಜ್ಞಾನಿಗಳಲ್ಲಿ, ಯೋಗಿಗಳಲ್ಲಿ ಈ ರೀತಿ ವ್ಯವಹಾರ ಇದೆ. ಆದರೆ ಪಂಕ್ತಿ ಕೊಡಿ ನಮಗೆ ಅಂತ ಯಾರಾದರೂ ಹಠ ಮಾಡೋದಾದ್ರೆ ಪಂಕ್ತಿ ಕೂಡ ಇದೆ. ವಾತಿಕಾಯಾ ಪತಿ ಬ್ರಹ್ಮ, ಪೈತ್ತಿಕಾಯಾ ತ್ರಿಶೂಲ ಧೃಕ್, ಶ್ಲೈಷ್ಮಿಕಾಯಾ ಪತಿ ವಿಷ್ಣು ವದಂತಿ ಇತಿ ವಿಪಶ್ಚಿತಃ. ನಾಡಿಗಳು ಮೂರು, ಒಂದು ಬ್ರಹ್ಮನಾಡಿ, ಇನ್ನೊಂದು ವಿಷ್ಣು ನಾಡಿ, ಮತ್ತೊಂದು ರುದ್ರನಾಡಿ. ಬ್ರಹ್ಮನಾಡಿ ಯಾವುದು?
ವಿಷ್ಣು ನಾಡಿ ಯಾವುದು? ರುದ್ರ ನಾಡಿ ಯಾವುದು? ಇಡ ಪಿಂಗಲ ಸುಷುಮ್ನ ಅನ್ನುವಾಗ ಪಿಂಗಲ ಅನ್ನೋದು ಪಿತ್ತನಾಡಿ, ರುದ್ರನಾಡಿ, ಅದು ರುದ್ರ ದೇವತೆ, ಅದಕ್ಕೆ ರುದ್ರ ಅಧಿಪತಿ ಅದಕ್ಕೆ. ಹಾಗೆ ವಾತನಾಡಿ ಯಾವುದಿದೆ ಅದಕ್ಕೆ ಅದು ಇಡ, ಅದಕ್ಕೆ ಬ್ರಹ್ಮ. ಹಾಗೆ ಶ್ಲೇಷ್ಮನಾಡಿ ಅಥವಾ ಕಫನಾಡಿ ಅಂತ ಏನಿದೆ ವಿಷ್ಣು, ಸುಷುಮ್ನ ನಾಡಿ, ಅದಕ್ಕೆ ಯಾರು ಅಧಿಪತಿ ಅಂದರೆ ವಿಷ್ಣು. ಹೀಗೆ ವಿಪಶ್ಚಿತ ಜ್ಞಾನಗಳು ಹೇಳ್ತಾರೆ ಅಂತ ನಾಡೀ ಜ್ಞಾನ ತರಂಗ ಎನ್ನುವ ಗ್ರಂಥ ಹೇಳುತ್ತೆ. ಈ ಗ್ರಂಥದ ಹೆಸರು ನಾಡೀ ಜ್ಞಾನ ತರಂಗ. ಈ ಗ್ರಂಥದಲ್ಲಿ ನಾಡಿಗಳ ಬಗ್ಗೆ ಎಲ್ಲ ವಿವರಗಳು ಇರುವಂಥದ್ದು. ವಾತಿಕಾಯ ಅಂದರೆ ವಾತಪ್ರಧಾನವಾಗಿರ್ತಕ್ಕಂಥ ನಾಡಿ, ಇಡಾನಾಡಿ ಯಾವುದಿದೆ ಅದರ ಪತಿ ಬ್ರಹ್ಮ. ಪೈತ್ತಿಕಾಯ ಪಿತ್ತನಾಡಿಯ ಅಧಿಪತಿ ಶೂಲಧಾರಿಯಾಗಿರ್ತಕ್ಕಂಥ ಶಿವ. ಶ್ಲೈಷ್ಮಿಕಾ ಅಂದರೆ ಶ್ಲೇಷ್ಮನಾಡಿ, ಅದರ ಅಧಿಪತಿ ಯಾರಪ್ಪ ಅಂದರೆ ವಿಷ್ಣು ಅಂತ. ಇನ್ನು ಯೋಗ ರತ್ನಾಕರ ಅಂತ ಯೋಗಶಾಸ್ತ್ರದ ಇನ್ನೊಂದು ಗ್ರಂಥ. ನೇರವಾಗಿ ಕೂತ್ಕೊಳ್ಳಿ ಮಕ್ಕಳು. ಅದರಲ್ಲಿ ಕೂಡ ಇದೇ ಮಾತನ್ನ ಇನ್ನೂ ನೇರವಾಗಿ ಹೇಳುತ್ತೆ. ವಾತನಾಡಿ ಭವೇದ್ ಬ್ರಹ್ಮ, ಪಿತ್ತನಾಡಿ ಚ ಶಂಕರ, ಶ್ಲೇಷ್ಮನಾಡಿ ಭವೇದ್ ವಿಷ್ಣು, ತ್ರಿದೇವ ನಾಡಿ ಸಂಸ್ಥಿತಾ. ತ್ರಿದೇವಾಹ, ಈ ಮೂರು ದೇವತೆಗಳು ಆಯಾ ನಾಡಿಗಳಲ್ಲಿ ನೆಲೆಸಿದ್ದಾರೆ. ಆಯಾ ನಾಡಿಗಳಲ್ಲಿ ಮತ್ತು ಆಯಾ ನಾಡಿಗಳಲ್ಲಿ ನೆಲೆಸಿರೋದು ಅರ್ಥ ಏನು? ಆಯಾ ಧಾತುಗಳಲ್ಲಿ, ಆಯಾ ದೋಷಗಳಲ್ಲಿ ಅವರು ನೆಲೆಸಿದ್ದಾರೆ. ಯೋಗರತ್ನಾಕರದ ಪಂಕ್ತಿ ಇದು. ಹಾಗೆ ಇನ್ನೊಂದು ಕಡೆಗೆ ಇದನ್ನೇ ಹೇಳ್ತಾರೆ, ವಾತಸ್ತು ಬ್ರಹ್ಮಣೋ ರೂಪಂ. ಇದು ನೇರವಾಗಿ ನಾಡಿ ಅಂತಲ್ಲ, ಧಾತುವನ್ನು ನೇರವಾಗಿ ಹೇಳ್ತಾ ಇರುವಂಥದ್ದು. ವಾತಸ್ತು ಬ್ರಹ್ಮಣೋ ರೂಪಂ, ಪಿತ್ತಂ ರುದ್ರಸ್ವರೂಪಕಂ, ಶ್ಲೇಷ್ಮ ವಿಷ್ಣು ಸಮಾಖ್ಯಾತಃ, ಕಥಿತೇಯಂ ಗುಣಸ್ಥಿತಿ. ಸ್ಪಷ್ಟವಾಗಿ ಹೇಳಿದೆ. ವಾತಸ್ತು ಬ್ರಹ್ಮಣೋ ರೂಪಂ, ಪಿತ್ತಂ ರುದ್ರಸ್ವರೂಪಕಂ, ಶ್ಲೇಷ್ಮ ವಿಷ್ಣು ಸಮಾಖ್ಯಾತಃ, ಕಥಿತೇಯಂ ಗುಣಸ್ಥಿತಿ. ಹಾಗೆ ವಾತಸ್ಥಾನ ಎಲ್ಲಿ ಬಂತು? ಎಲ್ಲಿಂದ ಎಲ್ಲಿವರೆಗೆ ವಾತಸ್ಥಾನ ಗೊತ್ತಾ ನಿಮ್ಗೆ? ಅಲ್ವಾ? ತೇ ವ್ಯಾಪಿನೋಪಿ ಹೃನ್ನಾಭ್ಯೋ ರಥೋ ಮಧ್ಯೋರ್ಧ್ವ ಸಂಶ್ರಯ. ಹೃದಯ ನಾಭಿಗಳ ಮೇಲೆ ಕೆಳಗೆ ಮಧ್ಯೆ ಇದ್ದಾವೆ ಆ ಮೂರು ಧಾತುಗಳು ಅಥವಾ ಮೂರು ದೋಷಗಳು, ಚರಕ ಸಮೇತ ಹೇಳುವಂಥದ್ದು. ವಿಕೃತ ವಾಯು ಪಿತ್ತಂ ಕಫಶ್ಚೇತಿ ತ್ರಯೋ ದೋಷ ಸಮಾಸತಃ ಅಂತೆಲ್ಲ ಹೇಳ್ತಾ, ತೇ ವ್ಯಾಪಿನೋಪಿ ಹೃನ್ನಾಭ್ಯೋ ರಥೋ ಮಧ್ಯೋರ್ಧ್ವ ಸಂಶಯ. ಹೃದಯ ಮತ್ತು ನಾಭಿಯ ಮೇಲೆ ಕೆಳಗೆ ಮಧ್ಯೆ ಈ ಧಾತುಗಳು ಕೆಲಸ ಮಾಡ್ತವೆ ಎಂಬುದಾಗಿ ಹೇಳಿದೆ. ನೋಡಿ, ಈ ಮಾತುಗಳು ಬಂದಿದೆ, ಆಯುರ್ವೇದದಲ್ಲಿ ಬಂದಿರೋ ಮಾತುಗಳು. ನಾವು ಈ ಹೇಳಿದ ಅಷ್ಟಾಂಗ ಹೃದಯ. ಮುಂದೆ ಚರಕರು ಹೇಳಿದ್ದಾರೆ, ಸುಶ್ರುತರು ಕೂಡ ಈ ಮಾತುಗಳನ್ನು ಹೇಳಿದ್ದಾರೆ, ಇದೇ ರೀತಿಯ ಮಾತುಗಳನ್ನ ಹೇಳಿದ್ದಾರೆ. ಹಾಗಾಗಿ ಅಲ್ಲಿಂದ ಕೆಳಗೆ ಬಂತಲ್ವ ಅದು. ಸೃಷ್ಟಿಗೆ ಬೇಕಾದ ಅವಯವಗಳೆಲ್ಲ ಅಲ್ಲಿಂದ ಕೆಳಗೆ ಇದೆ. ಯಾವುದೇ ಶರೀರದಲ್ಲಿ, ಮುಖ್ಯವಾಗಿ ಮಾನವ ಶರೀರದಲ್ಲಿ ಸೃಷ್ಟಿಗೆ ಉಪಯುಕ್ತವಾಗುವ ಅವಯವಗಳು ಎಲ್ಲಿದ್ದಾವೆ ಅಂತಂದ್ರೆ ಅಲ್ಲಿಂದ ಮುಂದಕ್ಕೆ ಇರುವಂಥದ್ದು. ಬ್ರಹ್ಮ ಕೆಲಸ ಮಾಡುವಂಥ ಜಾಗ ಆಗಿದ್ದರಿಂದ ಅಲ್ಲಿಂದ ಮುಂದಕ್ಕೆ ಇರುವಂಥದ್ದು ಅನ್ನೋದೊಂದು. ಇನ್ನೊಂದು, ಬ್ರಹ್ಮ ಸಾಕ್ಷಾತ್ ಚತುರ್ಮುಖ, ಅವನ ಕೇಂದ್ರ ಯಾವುದು ಅಂದರೆ ಮೂಲಾಧಾರ ಚಕ್ರ. ಹಾಗತ್ತು ಅಲ್ಲೇ ಬಂತು. ಇಷ್ಟನ್ನು ಗಮನಿಸಿದಾಗ ನಮ್ಗೆ ಅರ್ಥ ಆಗೋದೇನು ಅಂದರೆ ವಾತವೇ ಬ್ರಹ್ಮ, ಬ್ರಹ್ಮನೇ ವಾತ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಅವನ ಎಲ್ಲ ಚಟುವಟಿಕೆಗಳು, ಅವನ ಕೇಂದ್ರ ಎಲ್ಲ ಅಲ್ಲೇ ಇದೆ ಅಂತ. ಅಲ್ಲಿಂದ ಮುಂದಕ್ಕೆ ನಾಭಿ ಪರಿಸರಕ್ಕೆ ಬಂದ್ವು, ನಾವೀಗ ಮೇಲಕ್ಕೆ ಬಂದ್ವು. ಅಲ್ಲಿ ಬಂದಾಗ ಅಲ್ಲಿ ಪ್ರಧಾನವಾಗಿ ಈ ಅಗ್ನಿಯ ಕೆಲಸ ಮಾಡುವಂಥದ್ದು, ಜೀರ್ಣಕ್ರಿಯೆ ಆಗುವಂಥದ್ದು ಅಲ್ಲಿ ಅಲ್ವಾ. ಪಿತ್ತವೇ ಮುಖ್ಯವಾಗಿ ಕೆಲಸ ಮಾಡುವಂಥದ್ದು. ಪಿತ್ತಂ ವನ್ಹಿ, ಅದೇ ಕೆಲಸ ಮಾಡುವಂಥದ್ದು. ಆಯ್ತು, ಇದು ಪ್ರಳಯಕ್ಕೂ ಇದಕ್ಕೂ ಏನು ಸಂಬಂಧ, ಅಥವಾ ಲಯಕ್ಕೂ ನಾಶಕ್ಕೂ ಇದಕ್ಕೂ ಏನು ಸಂಬಂಧ? ನಾಶಕರ್ತ ಶಿವ ಅಂದರೆ ಅಗ್ನಿಯ ಸ್ವಭಾವ ಏನು? ಸುಟ್ಟು ನಾಶ ಮಾಡುತ್ತೆ ಅದು ಏನನ್ನು, ಎಲ್ಲವನ್ನು ಕೂಡ. ಸುಡುವಿಕೆ ಅನ್ನೋದು ಅಗ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಅಗ್ನಿ, ಸುಡುವ ಅಗ್ನಿ ಇಲ್ಲಿ ಇರೋದ್ರಿಂದ
ಅದು ಶಿವನ ಚಟುವಟಿಕೆಗಳು ನಡೀತಕ್ಕಂಥ ಸ್ಥಾನ. ಆಹಾರ ಬಂದು ಕೂಡಲೇ ಇದ್ದಾಗಿರೋದಿಲ್ಲ, ಅದನ್ನು ರೂಪಾಂತರ ಮಾಡುತ್ತೆ. ಮೃತ್ಯು ಅಂದ್ರೆ ಏನು? ರೂಪಾಂತರವೇ ಅದು. ನಾಶ ಅಂದ್ರೆ ಏನು? ಬೇರೆ ರೂಪಕ್ಕೆ ಹೋಗುವಂಥದ್ದು ಅಂತ. ಹಾಗಾಗಿ ಅದು ಶಿವನ ಸ್ಥಾನ. ನಾಭಿ ಚಕ್ರ ಇದೆಯಲ್ಲ ಮಣಿಪುರ, ಅಲ್ಲಿ ಕೂಡ ಶಿವನ ವಿಶೇಷವಾದ ಕೇಂದ್ರ, ವಿಶೇಷವಾಗಿರ್ತಕ್ಕಂಥ ಉಪಸ್ಥಿತಿ ಇದೆ. ಶಿವನ ವ್ಯಾಪ್ತಿ ಅಲ್ಲಿಗೆ ಸೀಮಿತ ಅಲ್ಲ, ಆದರೆ ಅಲ್ಲಿ ಅವನ ಒಂದು ಪ್ರಧಾನವಾಗಿರ್ತಕ್ಕಂಥ ಕೇಂದ್ರ ಇದೆ. ಇನ್ನು ಮೇಲೆ ಶ್ಲೇಷ್ಮ ಅಥವಾ ಕಫ ಬಂತು. ಎದೆ ಅಂತಂದ್ರೆ ಅಲ್ಲಿ ಕಫಸ್ಥಾನ ಬಂತು. ಅಲ್ಲಿ ಹೃದಯ ಮಹಾವಿಷ್ಣುವಿನ ಕೇಂದ್ರ, ಅದಂತೂ ಇದ್ದೇ ಇದೆ. ಅದ್ರ ಜೊತೆಯಲ್ಲಿ ಶ್ಲೇಷ್ಮ ಅಂದ್ರೆ ಏನು ಅಂದ್ರೆ ಈ ಕೂಡಿಸೋದು ಶ್ಲೇಷ್ಮದ ಸ್ವಭಾವ, ಕಫದ ಸ್ವಭಾವ. ಅಂಟು ಇದೆಯಲ್ಲ, ಅದು ಈ ಕಫಧಾತುವಿನ ಸ್ವಭಾವ. ಒಂದಕ್ಕೊಂದು ಅಂಟು ಬೇಕು ಅಂದ್ರೆ ಈ ಅಂಟು ಅಂತದ್ದೆಲ್ಲ ಕಫ ಇದೆ ಅಂತಲೇ ಅರ್ಥ. ಅದಕ್ಕೆ ಕಫಧಾತುವಿನ ಪ್ರಭಾವ ಇದೆ ಅಂತಲೇ ಅರ್ಥ ಅದಕ್ಕೆ. ಅಂತ ಈ ಜೋಡಿಸೋದು ಕೂಡಿಸೋದು ಅದು ಮಾಡುವಂಥದ್ದು, ಆ ಕಫಧಾತು ಮಾಡುವಂಥದ್ದು. ಸ್ಥಿತಿಗೆ ಅದೇ ಬೇಕು. ಯಾವುದಾದ್ರೂ ಉಳ್ಕೋಬೇಕು ಅಂದ್ರೆ ಅದು ಒಂದಕ್ಕೊಂದು ಕೂಡ್ಕೊಂಡಿದ್ರೆ ಉಳಿಯುತ್ತೆ. ಈ ನಮ್ಮ ದೇಹ ಅಂತ ತಗೊಳ್ಳಿ, ಎಲ್ಲ ಒಂದಕ್ಕೊಂದು ಕೂಡ್ಕೊಂಡಿದ್ದೆ ಉಳ್ಕೊಂಡಿದ್ದೀವಿ ನಾವು. ತಲೆ ಒಂದು ಬೇರೆ ಮಾಡಿ ಪಕ್ಕದ ಕೊನೆ ತಗೊಂಡೋಗಿಟ್ರೆ ಏನಾಗುತ್ತೆ ಹೇಳಿ? ನಾವು ಉಳಿತೀವ? ನಾವು ಪಂಚಭೂತಗಳು ಎಲ್ಲ ಒಂದಕ್ಕೊಂದು ಕೂಡ್ಕೊಂಡಿವೆ ಶರೀರದಲ್ಲಿ. ಬೇರೆ ಬೇರೆ ಮಾಡಿ, ಭೂಮಿ ಅಂಶನ ಬೇರೆ ಮಾಡಿ, ನೀರಿನ ಅಂಶನ ಬೇರೆ ಮಾಡಿದ್ರೆ ಉಳಿತೇವ ನಾವು? ಸ್ಥಿತಿಗೆ ತುಂಬ ಮುಖ್ಯವಾಗಿ ಏನು ಬೇಕು ಅಂದರೆ ಈ ಸಂಗತಿಗಳು ಒಂದಕ್ಕೊಂದು ಕೂಡ್ಕೊಂಡಿರಬೇಕು, ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದಕ್ಕೊಂದು ಸೇರ್ಕೊಂಡಿದ್ರೆ ಮಾತ್ರನೇ ಸ್ಥಿತಿ ಏರ್ಪಡೋಕೆ ಸಾಧ್ಯ ಇದೆ. ಹಾಗಾಗಿ ಸ್ಥಿತಿಕರ್ತ ಅಲ್ಲಿ ವಾಸ ಮಾಡ್ತಾನೆ. ಹೀಗೆ ಈ ಬ್ರಹ್ಮ ವಿಷ್ಣು ಶಿವರೇ ವಾತ ಪಿತ್ತ ಕಫ ರೂಪ ಕೆಲಸ ಮಾಡ್ತಾರೆ. ಪಿತ್ತ ಅಂದರೆ ಸಾಕು ನಮಗೆ, ಅದು ಈಶ್ವರ ಅಂತಲೇ ಅರ್ಥ. ಅದಕ್ಕೆ ನಾವು ಅದನ್ನು ಪೂಜೆ ಮಾಡ್ಬೋದು, ತೊಂದರೆ ಏನೂ ಇಲ್ಲ ಅಂತ. ಹಾಗೆ ಸುಶ್ರುತರೆ ಇನ್ನೊಂದು ಕಡೆಗೆ ಅದನ್ನು ದೇವತಾ ಸ್ವರೂಪದಲ್ಲಿ ಭಾವಿಸ್ತಾರೆ, ಮತ್ತೊಂದು ಕಡೆಗೆ ಅವರು ಕೊಂಡಾಡ್ತಾರೆ. ವಿಸರ್ಗಾದಾನ ವಿಕ್ಷೇಪೈ ಸೋಮ ಸೂರ್ಯಾನಿಲ ಯಥಾ ಧಾರ್ಯಂತಿ ಜಗದ್ದೇಹಂ ಕಫ ಪಿತ್ತಾನಿಲ ತಥಾ. ವಿಸರ್ಗ ಆದಾನ ವಿಕ್ಷೇಪ ಅಂತ ಅದರ ವಿಸ್ತಾರಕ್ಕೆ ಇನ್ನೊಂದು ಸತಿ ಹೋಗೋಣ. ಅದು ಸೃಷ್ಟಿ ಮಂಡಲದಲ್ಲಿ ಸೋಮ ಸೂರ್ಯ ಅನಿಲ ಈ ಮೂರು ಜನ ಹೇಗೆ ಕೆಲಸ ಮಾಡ್ತಾರೋ ಅದೇ ರೀತಿಯಲ್ಲಿ ಈ ಕಫ ಪಿತ್ತ ಮತ್ತು ವಾತಗಳು ಕೆಲಸ ಮಾಡ್ತವೆ. ಅದಕ್ಕೆ ಇರ್ತಕ್ಕಂಥ ಹೋಲಿಕೆಯನ್ನು, ಕಫ ಅಂದರೆ ಸೋಮ, ಪಿತ್ತ ಅಂದರೆ ಸೂರ್ಯ, ಸೂರ್ಯನೇ ಅಗ್ನಿ, ಸೂರ್ಯ ಅಗ್ನಿ ತುಂಬ ಏನು ಬೇರೆ ಏನಲ್ಲ. ಹಾಗೆ ಅನಿಲ ಅಂದರೆ ಅದಕ್ಕೂ ಅನಿಲನೇ, ವಾಯುವೆ ಎಂಬುದಾಗಿ ಹೇಳುವಂಥದ್ದು. ಚರಕರು ಒಂದು ಕಡೆಗೆ ಈ ವಾತಧಾತುವನ್ನು, ವಾಯುವನ್ನು ವರ್ಣನೆ ಮಾಡ್ತಾ ಮಾಡ್ತಾ ಭಗವಂತ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಅದೇ ವಾತಕಲಾಕಲಿಯ ಅಧ್ಯಾಯದಲ್ಲಿ ಸಹಿ ಭಗವಾನ್ ಪ್ರಭವಶ್ಚ ಅವ್ಯಯಶ್ಚ ಭೂತಾನಾಂ ಭಾವಾಭಾವಕರ ಸುಖಾಸುಖಯೋರ್ ವಿಧಾತ ಮೃತ್ಯು ಯಮಃ ನಿಯಂತ ಪ್ರಜಾಪತಿ ಅದಿತಿ ವಿಶ್ವಕರ್ಮ ವಿಶ್ವರೂಪ ಸರ್ವಗಃ ಸರ್ವತಂತ್ರಾಣಾಂ ವಿಧಾತ ಅಂತ ಹೀಗೆಲ್ಲ ಹೇಳಿ ಮುಂದಕ್ಕೆ ವಿಭು ವಿಷ್ಣು ಕಾಂತ ಲೋಕಾನಾಂ, ಲೋಕವನ್ನೆಲ್ಲ ವ್ಯಾಪಿಸಿರ್ತಕ್ಕಂಥವನು, ವಾಯುರೇವ ಭಗವಾನ್, ಇನ್ನೊಂದು ಧಾತು ಬಗ್ಗೆ ಹೇಳ್ತಾ ಇರುವಂಥದ್ದವರು. ಹಾಗಾಗಿ ಇದೆಲ್ಲ ಭಗವತ್ ಸ್ವರೂಪ ಅನ್ನೋದು ಆಚಾರ್ಯರ ಅಭಿಮತ ಅಂತ. ಇಷ್ಟನ್ನ ಇಟ್ಕೊಳ್ಳೋಣ. ಇದರಲ್ಲಿ ಒಂದು ದೃಷ್ಟಾಂತ ಈ ಸಮಯದಲ್ಲಿ ನಿಮಗೆ ಎರಡು ದೃಷ್ಟಾಂತ ಹೇಳಕ್ಕೆ ಬಯಸ್ತೇನೆ ನಿಮಗೆ. ಇದು ಕೇವಲ ಪಿತ್ತ ಅನ್ನುವಂಥದ್ದೊಂದು ಭೌತಿಕವಾದ ಸಂಗತಿ, ಇದು ಅದ್ರಲ್ಲಿ ದೇವತಾತ್ಮಕ ಅಲ್ಲ ಅಂತಾದರೆ ಈ ಮುಂದಿನ ಉದಾಹರಣೆ, ಮುಂದಿನ ದೃಷ್ಟಾಂತ ಹೊಂದ್ಕೊಳ್ಳೋದಿಲ್ಲ ಅದಕ್ಕೆ. ಇದು ಜ್ಞಾನದೇವ ಅಥವಾ ಜ್ಞಾನೇಶ್ವರ ಗೊತ್ತಲ್ವ ನಿಮಗೆ? ಸಂತಶ್ರೇಷ್ಠರು ಎಲ್ಲಿಯವರು ಇವರು? ಯಾವ ಪ್ರದೇಶದವರು ಗೊತ್ತಿಲ್ವಾ? ತಿಳ್ಕೊಂಡು ಹೇಳಿ ಹಂಗಾದ್ರೆ. ಅಣ್ಣ ನಿವೃತ್ತಿನಾಥ, ಇವರ ಅಣ್ಣ ನಿವೃತ್ತಿನಾಥ, ತಮ್ಮ ಸೋಪಾನ ದೇವ, ತಂಗಿ ಮುಕ್ತಾಬಾಯಿ, ನಾಲ್ವರು. ಇವರು ನಾಲ್ವರು ಸಿದ್ಧ ಪುರುಷರು. ಇವರೆಲ್ಲರೂ ಕೂಡ ಮಹಾತ್ಮರೇ ಹೋದು ಅಂತ. ಊರು ಗೊತ್ತಿಲ್ವಾ? ಗೊತ್ತಾಯ್ತಾ? ಹೇಳಿ. ಜೋರಾಗಿ ಹೇಳಬೇಕು. ಮಹಾರಾಷ್ಟ್ರದ ಸಂತಶ್ರೇಷ್ಠರು ಇವರೆಲ್ಲರೂ ಕೂಡ. ಈ ನಾಲ್ವರು ಸಣ್ಣ ವಯಸ್ಸಲ್ಲೇ ಪೋಷಕರನ್ನು ಕಳ್ಕೊಂಡಿರ್ತಾರೆ, ತಂದೆ ತಾಯಿಯನ್ನು ಕಳ್ಕೊಂಡಿರ್ತಾರೆ. ಏನು ದುರ್ದೈವ, ಸಮಾಜದ ದುರ್ದೈವ ಅದು. ಇವರನ್ನು ಬಹಿಷ್ಕರಿಸತ್ತೆ ಸಮಾಜ, ಇವರನ್ನ ಹೊರಗಿಡುತ್ತೆ. ಅದು ಹಾಗೆ ಆಗುತ್ತೆ, ಯಾಕೆಂದರೆ ನಮ್ಮ ಯೋಗ್ಯತೆಗೆ ಮೀರಿದ ವಸ್ತುವನ್ನು ನಾವು ಇಟ್ಕೊಳ್ಳೋಕೆ ಆಗೋದಿಲ್ಲ. ಒಂದು ಅದೇ ದೂರ ಹೋಗುತ್ತೆ ಅಥವಾ ನಾವೇ ದೂರ ಕಳಿಸ್ತೀವಿ, ಎರಡರಲ್ಲಿ ಒಂದು ಆಗುತ್ತೆ. ಅದು ಇಟ್ಕೊಳ್ಳೋಕೆ ಆಗಬೇಕಲ್ಲ ಅಂತ, ಆಗೋದಿಲ್ಲ ಅಂತ. ಹೀಗೆ ಸಮಾಜ ಬಹಿಷ್ಕರಿಸಿದ್ರಿಂದ ಈ ಮಕ್ಕಳು ತೀವ್ರ ಬಡತನ ಮತ್ತು ಕಷ್ಟದ ಜೀವನವನ್ನು ನಡೆಸ್ತಾ ಇದ್ರಂತೆ.
ಆ ಸಮಯದಲ್ಲಿ ಒಂದಿನ ಏನಾಯ್ತು ಅಂತಂದ್ರೆ ಈ ತಂಗಿ ಮುಕ್ತಾಬಾಯಿಗೆ ಮಂಡಿಗೆ ಮಾಡಬೇಕು ತಿನ್ಬೇಕು ಅಂತ ಆಸೆ ಆಯಿತು. ಆದರೆ ಮಂಡಿಗೆ ಮಾಡಕ್ಕೆ ಬೇಕಾದಂಥ ಕಟ್ಟಿಗೆ ಇಲ್ಲ, ಹಂಚು ಇಲ್ಲ. ಈ ಮಂಡಿಗೆ ಕಾಯಿಸೋ ಹಂಚು, ಬೇಯಿಸೋ ಹಂಚು ಇದೆಯಲ್ಲ, ಹಂಚು ಕೂಡ ಇಲ್ಲ, ಮತ್ತೆ ಕಟ್ಟಿಗೆ ಕೂಡ ಇಲ್ಲ. ಪಾಪ ಅವಳು ದುಃಖ ಪಡ್ತಾ ಇದ್ಲಂತೆ. ಯಾಕೆಂದ್ರೆ ಅವಳಿಗೆ ಆ ಬೇಷ್ಕಾರ ಹಾಕಬೇಕಾದ್ರೆ ಆ ಊರಿನ ದುಷ್ಟರು ಏನು ಮಾಡಿದ್ರಂತೆ, ಮಡಿಕೆ ಅಥವಾ ತೊವೆಯನ್ನು ಕೊಡಬಾರ್ದು ಇವರಿಗೆ ಅಂತ ಅಪ್ಪಣೆ ಮಾಡಿಬಿಟ್ಟಿದ್ರಂತೆ. ಆಗ ಅದು ಕೂಡ ಇಲ್ಲ ಇವ್ರ ಹತ್ರ. ಕುಂಬಾರರು ಮಡಿಕೆ ಕೊಡೋಕ್ಕೂ ಕೂಡ ಸಾಧ್ಯ ಇರಲಿಲ್ಲ, ಅಂತ ಪರಿಸ್ಥಿತಿ ಇತ್ತು. ಮುಕ್ತಾಬಾಯಿ ಬೇಸರದಿಂದ ಕಣ್ಣೀರು ಹಾಕ್ತಾ ಇದ್ದಿದ್ದನ್ನು ಜ್ಞಾನದೇವ ನೋಡ್ತಾರೆ. ಅವರು ತಂಗಿಗೆ ಹೇಳ್ತಾರೆ, ಅಳಬೇಡ ತಂಗಿ, ನಿನಗೆ ರೊಟ್ಟಿ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ ಎಂಬುದಾಗಿ ಅಭಯ ನೀಡಿ ಮಾಡಿದ್ದೇನು ಅಂದರೆ ತನ್ನೊಳಗೆ ಅಗ್ನಿಯನ್ನು ಜಾಗೃತ ಮಾಡ್ತಾರವರು. ಇದೇ ಅಂತರಗ್ನಿ ಅಥವಾ ಕಾಯಾಗ್ನಿ ಅಂತ ಏನು ಹೇಳ್ತೇವೆ ನಾವು, ಇದನ್ನು ಜಾಗೃತ ಮಾಡ್ತಾರವರು. ಜಾಗೃತ ಮಾಡಿದ್ರ ಪರಿಣಾಮ ಅವರ ಬೆನ್ನು ವಿಪರೀತ ಬಿಸಿಯಾಗಿ ಕಾದ ಹೆಂಚಿನಂತೆ ಕೆಂಪಾಯಿತು. ಎಷ್ಟರ ಮಟ್ಟಿಗೆ ಅಂದರೆ ಅದರ ಮೇಲೆ ರೊಟ್ಟಿ ಮಾಡ್ಬೋದು, ಆ ಮಟ್ಟಕ್ಕದು ಬಿಸಿ ಆಯ್ತಂತೆ. ಮುಕ್ತಾಬಾಯಿಗೆ ಅವ್ರು ಹೇಳ್ತಾರೆ, ಮುಕ್ತಾ ನನ್ನ ಬೆನ್ನ ಮೇಲೆ ಹಿಟ್ಟು ಹಾಕಿ ರೊಟ್ಟಿ ಸುಡು ಈಗ. ಹಾಗೆ ರೊಟ್ಟಿ ಮಾಡಿದ್ಲು ಅವಳು ಎಂಬುದಾಗಿ ಈ ದೃಷ್ಟಾಂತ ಇರುವಂಥದ್ದು. ಈ ದೃಷ್ಟಾಂತಕ್ಕೆ ಔಚಿತ್ಯ ಬರೋದು ಯಾವಾಗ ಅಂದರೆ, ಈ ಅಗ್ನಿ ಮತ್ತದರ ಮಹಿಮೆ ಅದು ನಮ್ಮೊಳಗಿದೆ. ಇದೆಲ್ಲ ಸತ್ಯವಾದ ಮಾತ್ರವೇ ಈ ದೃಷ್ಟಾಂತಕ್ಕೊಂದು ಅರ್ಥ ಬರುವಂಥದ್ದು. ಅದು ತ್ರಿಮೂರ್ತಗಳಲ್ಲಿ ಒಂದು ಅನ್ನುವಾಗ ಅದು ನಮ್ಮೊಳಗಿರ್ತಕ್ಕಂಥ ಅಗ್ನಿ ಇದೆಯಲ್ಲ, ಅದೇ ರುದ್ರದೇವ ಪ್ರಳಯ ಕಾಲದಲ್ಲಿ ತನ್ನ ನೇತ್ರಾಗ್ನಿಯಿಂದ ಪ್ರಪಂಚವನ್ನು ಸುಡುವಂಥ ರುದ್ರಶಕ್ತಿ ಅದು ಅನ್ನೋದು ನಮ್ಮ ಮನಸ್ಸಿಗೆ ಬಂದಾಗ ಅಸಾಧ್ಯವಾಗಿದ್ದು ಯಾವುದೂ ಇಲ್ಲ. ಅದಕ್ಕೆ ಆ ಅಗ್ನಿಯನ್ನು ಜಾಗೃತ ಮಾಡ್ಕೊಂಡು ಏನು ಬೇಕಾದರೂ ಕೂಡ ಮಾಡಬಹುದು ಅಂತ. ಹಾಗೊಂದು ಇನ್ನೊಂದು ದೃಷ್ಟಾಂತವನ್ನು ಕೂಡ ಹೇಳ್ತಾರೆ. ಒಬ್ಬ 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 ಮಹಾತ್ಮರನ್ನ ನಿಮ್ಮ ಜೊತೆ ಕೂತ್ಕೊಂಡು ನಾನು ಯಾಕೆ ಊಟ ಮಾಡಬಾರ್ದು ಅಂತ ಇನ್ನೊಬ್ಬ ಸಾಮಾನ್ಯ ಕೇಳ್ತಾನೆ. ಆಗೋದಿಲ್ಲ ಅಂತವ್ರು ಹೇಳ್ತಾರೆ, ಸಾಧ್ಯ ಇಲ್ಲ. ಮಾಡಬಾರ್ದು ಅಂತಲ್ಲ, ಮಾಡೋಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ನೋಡಿ ಬಿಡ್ತೀನಿ ನಾನು. ಆಯ್ತು ಬಾ ಕೂತ್ಕೋ, ನಾವು ಊಟ ಮಾಡುವಾಗ ಅಂತ. ಆದರೆ ಬಂದು ಕೂತ್ಕೊಳ್ಳೋಕೆ ಹೋದ್ರೆ ಆ ಬಿಸಿಗೆ ಹತ್ರ ಹೋಗೋಕೆ ಸಾಧ್ಯ ಆಗಲಿಲ್ಲ. ಆ ಬಿಸಿ ಹೇಗಿತ್ತು ಅಂದರೆ, ಅಕ್ಕಪಕ್ಕ ಬಿಸಿ ಹೇಗೆ ಹರಡಿತ್ತು ಅಂದರೆ ಅದರಿಂದಲೇ ಹತ್ರ ಹೋಗೋಕೆ ಸಾಧ್ಯ ಆಗಲಿಲ್ಲ. ಅಂದರೆ ಏನು ಅಂದರೆ ಇದು ಇದರದ್ದೇ ಪ್ರತಾಪ, ಇದು ಈ ಅಗ್ನಿಯದ್ದೇ ಪ್ರತಾಪ ಹೊರತು ಬೇರೆ ಏನೂ ಅಲ್ಲ. ಹಾಗೆ ಇನ್ನೊಂದು ತುಂಬ ಪ್ರಸಿದ್ಧವಾದ ದೃಷ್ಟಾಂತ ಇದೆ, ನಿಮಗೆಲ್ಲ ಗೊತ್ತಿರೋಂಥದ್ದು. ಪಾರ್ವತಿ ಹಿಂದಿನ ಜನ್ಮ ಯಾವುದು? ಪಾರ್ವತಿ. ಸತ್ಯವತಿಗೆ ಯಾಕೆ ಹೋಗ್ಬಿಟ್ರಿ ನೀವು? ಸತೀದೇವಿ. ಸತೀದೇವಿ ಸತೀದೇವಿ ನಿರ್ಯಾಣ ಹೇಗಾಗತ್ತೆ ಅಲ್ವಾ? ದಕ್ಷ ಯಜ್ಞದಲ್ಲಿ ಆಕೆ ಭಾಗವಹಿಸ್ತಾಳೆ. ತನ್ನ ತಂದೆ ದಕ್ಷ ಅವನು ಯಜ್ಞ ಮಾಡ್ತಾ ಇರ್ತಾನೆ, ಆ ಯಜ್ಞದಲ್ಲಿ ಆಕೆ ಭಾಗವಹಿಸ್ತಾಳೆ. ಆ ಯಜ್ಞದಲ್ಲಿ ಈಶ್ವರನಿಗೆ ಆಹುತಿ ಇಲ್ಲ, ಶಿವನಿಗೆ ಆವಿರ್ಭಾಗ ಇಲ್ಲ. ಅವಳಿಗೆ ವ್ಯಥೆ ಆಗತ್ತೆ, ದುಃಖ ಆಗತ್ತೆ. ಅವಳಿಗೆ ದುಃಖ ಆಗಿ ಏನು ಮಾಡ್ತಾಳೆ ಅವಳು ಅಂದರೆ, ವಿಷಯ ಸರಿಯಾಗಿ ಗೊತ್ತಿಲ್ಲದೆ ಇರೋರು ಅಲ್ಲಿ ಹೋಗಿ ಹೋಮದ ಕುಂಡಕ್ಕೆ ಹಾರ್ಕೊಂಡ್ಲು ಅಂತ ಹೇಳೋದುಂಟು. ಹಾಗೆಲ್ಲ ಅಲ್ಲ ಅದು. ಯಾಕೆಂದ್ರೆ ಹಾರಿ ಎತ್ಬಿಡ್ತಾಯಿದ್ರು ಅಲ್ಲಿರೋರೆಲ್ಲರೂ ಸೇರ್ಕೊಂಡು. ಅದಲ್ಲ ಅದು. ತನ್ನೊಳಗೆ ಆಕೆ ಯೋಗಾಗ್ನಿಯನ್ನು ಜಾಗೃತಗೊಳಿಸ್ಕೊಂಡು ತನ್ನ ದೇಹವನ್ನು ತಾನೇ ದಹನ ಮಾಡಿದಳು ಎಂಬುದಾಗಿ ತಾನೇ ಹೇಳೋದು ಅಲ್ಲಿ. ಹಾಗಾಗಿ ಇದು ಬರೇ ಪಿತ್ತದ್ರವ ಪಿತ್ತರಸವ ಅಂತೆಲ್ಲ ಆದರೆ ಇದೆಲ್ಲ ಆಗೋದಿಲ್ಲ. ಇಷ್ಟೆಲ್ಲ ಆಗಬೇಕು ಅಂದರೆ ಅದರಲ್ಲಿ ಭೌತಿಕವಾದಕ್ಕಿಂತ ಹೆಚ್ಚಿನ ಮಹತ್ವ ಇರಬೇಕು. ಅದೇ ಅಗ್ನಿದೇವ ಅಥವಾ ರುದ್ರದೇವ. ಇನ್ನೂ ಮುಂದಕ್ಕೆ ಹೋದರೆ ಅದೇ ಆತ್ಮಾಗ್ನಿ, ಪರಮಾತ್ಮಾಗ್ನಿ, ಅಲ್ಲಿವರೆಗೆ ವ್ಯಾಪ್ತಿ ಇದೆ. ಹಾಗಾಗಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ವ್ಯವಹಾರ ಮಾಡಬೇಕು. ವ್ಯವಹಾರ ಮತ್ತು ಅವ್ಯವಹಾರ ಗೊತ್ತೇ ಶಬ್ದ? ಅವ್ಯವಹಾರ ಬೇರೆ, ಅವ್ಯವಹಾರ ಅಂದರೆ ತಪ್ಪು ಕೆಲಸ ಅಂತ, ಮಾಡಬಾರದ್ದು ಅಂತ. ಅವ್ಯವಹಾರ ಅಂದರೆ ಗೊತ್ತಾ ನಿಮಗೆ? ಭೋಜನಕ್ಕೆ ಇನ್ನೊಂದು ಶಬ್ದ ಅವ್ಯವಹಾರ ಅಂತ, ನೆನ್ಪಿಟ್ಕೊಳ್ಳಿ ಇದನ್ನು ಚೆನ್ನಾಗಿ. ಅದೇ ಹೃದಯಧಾತುವೆ ಅದರಿಂದ ಬಂದಿರೋಂಥದ್ದು. ಅಭಿ ಅವ ಎರಡು ಉಪಸರ್ಗ ಸೇರಿದೆ. ಅವ್ಯವಹಾರ ಅಂತಂದ್ರೆ ಆಹಾರ ಅಂತಲೇ ಅರ್ಥ. ಅದಕ್ಕೆ ಊಟ ಮಾಡೋದು ಅಂತಲೇ ಅದಕ್ಕೆ ಅರ್ಥ. ಹಾಗಾಗಿ ವ್ಯವಹಾರ ಅಂತಂದ್ರೆ ಅವ್ಯವಹಾರ ಮಾಡುವಾಗ
ಅಂದರೆ ಆಹಾರ ತಗೊಳ್ಳುವಾಗ ತುಂಬ ಜಾಗ್ರತೆ. ಅದು ಒಳಗಡೆ ನನ್ನೊಳಗೆ ಅಗ್ನಿ ಇದ್ದಾನೆ, ನನ್ನೊಳಗೆ ಪರಮಾತ್ಮ ಅಗ್ನಿ ಇದ್ದಾನೆ, ನನ್ನೊಳಗೆ ಸಾಕ್ಷಾತ್ ಶ್ರೀ ರುದ್ರದೇವ ಮಣಿಪುರ ಸ್ಥಾನದಲ್ಲಿ ನೆಲೆ ನಿಂತು ಅವನು ಇದನ್ನು ಸ್ವೀಕಾರ ಮಾಡ್ತಾನೆ. ಅಂಥದ್ದನ್ನು ಕೊಡಬೇಕು ನಾನು, ಅವನಿಗೆ ಉಚಿತವಾದ್ದನ್ನು ಕೊಡಬೇಕು. ನನ್ನ ಹಣೆ ಬರಹ ಏನಾದ್ರು ಇರಲಿ, ಅವನ ಯೋಗ್ಯತೆ ದೊಡ್ಡದು ಅಲ್ವಾ? ಎಷ್ಟೋ ಬಾರಿ ಊಟ ಮಾಡುವಾಗ ನನ್ನ ಹಣೆ ಬರಕ್ಕೆ ಇದು ಸಾಕು ಅಂತ ಊಟ ಮಾಡ್ತೀವಿ. ಇರ್ಬೋದಪ್ಪ, ನಿನ್ನ ಹಣೆ ಬರಹ ಅಷ್ಟೇ ಇರ್ಬೋದು, ಆದರೆ ಅವನ ಯೋಗ್ಯತೆ ತುಂಬ ದೊಡ್ಡದು. ಹಾಗಾಗಿ ಅವನಿಗೆ ಶುದ್ಧವಾದದ್ದನ್ನೇ ಕೊಡಬೇಕು, ಅವನಿಗೆ ಶ್ರೇಷ್ಠವಾದದ್ದನ್ನೇ ಕೊಡಬೇಕು. ಶ್ರೇಷ್ಠ ಅಂದರೆ ಬಾಸುಮತಿ ಅಕ್ಕಿ ಅಂತ ಅರ್ಥ ಅಲ್ಲ. ಅದಕ್ಕೆ ಬಾಸುಮತಿ ಅಕ್ಕಿಗೆ ಬೆಲೆ ಜಾಸ್ತಿ, ಆದರೆ ಶ್ರೇಷ್ಠತೆ ನಿಜವಾಗಿ ಯಾವುದರಲ್ಲಿದೆ ಅಂದರೆ ಅದಿರೋದು ಶಾಷ್ಟಿಕದಲ್ಲಿ. 60 ದಿನಗಳಲ್ಲಿ ಬೆಳೆಯುವಂಥ ಅಕ್ಕಿ ಇದೆಯಲ್ಲ, ತಾನಾಗಿ ಬೆಳೆಯುವಂಥ ಅಕ್ಕಿ, ಅದರಲ್ಲಿ ಶ್ರೇಷ್ಠತೆ ಇರುವಂಥದ್ದು. ಅಥವಾ ರಕ್ತಶಾಲಿ ಕೆಂಪಕ್ಕಿ ಇದೆ, ಅದರಲ್ಲಿ ಶ್ರೇಷ್ಠತೆ ಇರುವಂಥದ್ದು. ಜನರಿಗೆ ಅದ್ರ ಬೆಲೆ ಗೊತ್ತಿಲ್ಲ, ಹಾಗಾಗಿ ಬಾಸುಮತಿಗೆ ಬೆಲೆ ತುಂಬ ಜಾಸ್ತಿ ಇದೆ, ಅದಲ್ಲ ಅಂತ. ಹಾಗಾಗಿ ನಿಜವಾಗಿ ಯಾವುದು ಪ್ರಶಸ್ತವೋ, ಯಾವುದು ಶ್ರೇಷ್ಠವೋ ಅಂಥದ್ದನ್ನು ನಾವು ಸಮರ್ಪಣೆ ಮಾಡಬೇಕಾಗತ್ತೆ. ಇದೊಂದು ಹೋಮ ಅಂತಲೇ ಭಾವಿಸಿ ನಾವು ಅದನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ನಾವು ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಬೇಕು. ಇದಿಷ್ಟು ಇವತ್ತಿನ ಪ್ರವಚನವಾಗಿ ಇಟ್ಕೊಳ್ಳೋಣ. ನಾಳೆ ಅಗ್ನಿಯ ವಿಳಾಸ, ಜಠರಾಗ್ನಿಯ ವಿಳಾಸ ಹುಡುಕಬೇಕಾಗಿದೆ. ಅದೇ ಎಲ್ಲಿ ಅಗ್ನಿಸ್ಥಾನ ಯಾವುದು, ಅದರಲ್ಲಿ ಕೂಡ ಜಠರಾಗ್ನಿಯ ಸ್ಥಾನ ಯಾವುದು, ಮತ್ತು ಎಲ್ಲೆಲ್ಲಿ ಈ ಅಗ್ನಿ ಇರೋಕ್ಕೆ ಸಾಧ್ಯ ಇದೆ, ಯಾವ್ಯಾವ ರೂಪದಲ್ಲಿ ಇರೋಕ್ಕೆ ಸಾಧ್ಯ ಇದೆ ಇತ್ಯಾದಿಗಳನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ. ಮುಖ್ಯವಾಗಿ ಈ ಅಗ್ನಿಯ ನೆಲೆಯನ್ನು ಮುಂದಿನ ಪಾಠದಲ್ಲಿ ಗಮನಿಸೋಣ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ